ಅರ್ಥಿಕಲಿರ್ತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸ ತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾಸಿದ್ಧಯೇ. ಎಲ್ರಿಗೂ ನಮಸ್ಕಾರ. ನನಗೆ ಹೇಳ್ಕೊಟ್ಟಿರೋದು ಶ್ರೀಮನ್ ಮಂದಬತೆ ಹರಿಪ್ರತರಃ ಸತ್ಯಂ ಜಗತ್ ತತಃ ಇತಃ ನಾನು ಕಲ್ತಿದ್ದೀನಿ. ಆದರೆ ನನಗೆ ಮೂರವಾದ ಪ್ರಶ್ನೆ ಏನಪ್ಪ ಅಂದರೆ, ಒಂದೇ ಒಂದು ತಗೊಳ್ಳೋಣ ಅವರ ಹೇಳಿಕೆ. ಜಗತ್ತು ಸತ್ಯ ಎಂಬುದು ಮಧ್ವಾಚಾರ್ಯರ ಮುಖ್ಯ ಪ್ರಮೇಯ. ಹಾಗಾದರೆ ಇದನ್ನು ಒಪ್ಪೋರೆಲ್ಲ ಏನು ಹೇಳಬೇಕು ಅಂದರೆ, ಸತ್ಯ ಅಂದರೆ ಏನು ಇದನ್ನು ತಿಳಿದಿರಬೇಕು, ಆ ಸತ್ಯ ಅಂತ ಗೊತ್ತಿರಬೇಕು ಮೊದಲನೇದಾಗಿ. ನನ್ನ ತಿಳಿವಿನ ಪ್ರಕಾರ ಸತ್ಯ ಅನ್ನೋದು ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂದರೆ, ನಾವೆಲ್ಲ ಸತ್ಯಾನ್ವೇಷಣೆ ತೆರಗಿರೋ ಹೊರತು ಸತ್ಯ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಾದರೆ ತಿದ್ದಬೋದು. ಇದಕ್ಕೆ ಪ್ರೂಫ್ ಏನಪ್ಪ ಅಂದರೆ, ಈಶಾವಾಸ್ಯಮೃತದಲ್ಲಿ ಹೇಳುತ್ತೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವನ್ ಪುಷಾನ್ ಅಪಾರುಣು ಸತ್ಯಧರ್ಮ ಇತಿಷ್ಠಯೇ ಎಂಬುದು ಒಬ್ಬ ಋಷಿಯ ಬೇಡಿಕೆ. ಆ ಋಷಿಗಳು ನನಗೆ ಸತ್ಯ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಾಗ, ಜಗತ್ತು ಸತ್ಯ ಅಂತ ಹೇಳಬೇಕಾದ್ರೆ ಸತ್ಯ ಅಂತ ತಿಳ್ಕೊಂಡಿರ್ಬೇಕಲ್ಲ, ಅದು ಹೇಗೆ ಸಾಧ್ಯ? ನಮಸ್ಕಾರ. ಈಗ ನೀವು ಮಾತಾಡಿ, ನಿಮ್ಮ ಮಾತಿಗೆ ನಾವು ಜೋಡಿಸ್ತೇವೆ. ಸತ್ಯಂ ಜಗತ್ತತ್ವತಃ ಅಂತ ನೀವು ಹೇಳಿದ್ರಲ್ಲ, ಅದು ವ್ಯಾಸತೀರ್ಥರದ್ದು ಅಂತ ಎಲ್ಲರೂ ಅಂದುಕೊಂಡಿರೋದು ಅಲ್ವಾ? ಹಾಂ, ಅದು ಹೇಳಿದ್ದಾರೆ. ದೇವರಿಗೆ ಸತ್ಯ ಅಂತ ಹೇಳಬೇಕಾದ್ರೆ ಸತ್ ತಿ ಯ ಈ ಮೂರನ್ನು ಸೇರಿಸಿ ಸತ್ಯ ಅಂತ ಉಪಾಸನೆ ಮಾಡೋದು ಉಪನಿಷತ್ತಲ್ಲೆಲ್ಲ. ಸತ್ ಅಂತ ಹೇಳಿದ್ರೆ ನಿರ್ದುಷ್ಟವಾದ, ತಿ ಅಂತಂದರೆ ಆನಂದ, ಯ ಅಂತಂದರೆ ಜ್ಞಾನ. ಸತ್ಯ ಅಂತ ಹೇಳಿದ್ರೆ ಜ್ಞಾನ, ಬಲ ಇವುಗಳ ಸ್ವರೂಪ ಅಂತ ಅರ್ಥ. ಅದರಿಂದಾಗಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಅಂತ ಹೇಳಿ ಅಲ್ಲಿ ಹೇಳಿದರೆ, ಸತ್ಯ ಅಂದರೆ ನಾರಾಯಣ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ಅಂತ ಹೇಳಿ ಇಲ್ಲಿ ಸತ್ಯ ಅಂತ ಹೇಳಿದರೆ, ಸತ್ ಅಂತಂದರೆ ಸಾಕ್ಷಿ, ಸಾಕ್ಷಿಗೆ ವಿಷಯವಾದದ್ದು. ಸೆವೆಂತ್ ಸೆನ್ಸ್ ಏನಿದೆ ಅದು ನಿರ್ದುಷ್ಟವಾಗಿ ಯಥಾರ್ಥವನ್ನು ಮಾತ್ರ ಗ್ರಹಣ ಮಾಡುತ್ತೆ, ಅದಕ್ಕೆ ವಿಷಯವಾದದ್ದು ಅಂತ. ಜಗತ್ತಿನ ವಿಚಾರದಲ್ಲಿ ಸತ್ಯ ಅಂದರೆ ಬೇರೆ, ದೇವರ ವಿಚಾರದಲ್ಲಿ ಸತ್ಯ ಅಂದರೆ ಅದು ಗುಣವಾಚಕ, ಜಗತ್ತಿನ ವಿಚಾರದಲ್ಲಿ ಸಾಕ್ಷಿ ವಿಷಯ ಅಂತ ಅರ್ಥ. ಎರಡು ನಿರ್ವಚನ ಇದೆ ಬೇರೆ. ಇದನ್ನು ಪ್ರಕರಣ ಕಾಂಟೆಕ್ಸ್ಚುವಲ್ ಮೀನಿಂಗನ್ನು ಇಟ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಸತ್ಯಂ ಜಗತ್ತತ್ವತಃ ಅಂತ ಹೇಳಿದ್ದು ಜಗತ್ತು ಹಾಗೆ ಸತ್ಯ, ಇದು ಒಂದು. ಮತ್ತು ಸತ್ಯಂ ಜಗತ್ತತ್ವತಃ ಭೇದೋ ಜೀವಗಣ ಹರೇರನುಚರಾಹ ಅಂತನ್ನುವ ಮಾತೇನಿದೆ ಅದು ಯಾರ್ದು ಅಂತಲೇ ಡೌಟು. ಬಲದೇವ ವಿದ್ಯಾಭೂಷಣರದ್ದು ಅಂತನ್ನೋದು ಒಂದು ಪ್ರಮಾಣಿತ ಆಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದರೆ, ಮಧ್ವಾಚಾರ್ಯರು ಹೇಳುವ ಮುಖ್ಯ ಪ್ರಮೇಯಗಳ ಸಂಗ್ರಹವೇ ಆಗಿಲ್ಲ ಆ ಶ್ಲೋಕದಲ್ಲಿ. ಅಲ್ಲಲ್ಲ, ಸತ್ಯ ಅಂದರೆ ಹೀಗೆ, ಸತ್ಯ ಅಂದರೆ ಇವೆರಡು. ಯಾಕೆ? ಯಾಕೆ ಅಂತಂದರೆ, ನನ್ನ ಪ್ರಕಾರ ಸತ್ಯ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಒಂದು. ಎರಡನೇದು, ನಾನು ಏನು ತಿಳ್ಕೊಂಡಿನಿ ಅದರ ಪ್ರಕಾರ ಎಲ್ಲರೂ ಸತ್ಯಾನ್ವೇಷಣೆಗಳೇ ಹೊರತು ಸತ್ಯವನ್ನು ಕಂಡವ್ರು ಯಾರಿಲ್ಲ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಉಪನಿಷತ್ ಸಾಕ್ಷಿ. ಅದರಿಂದ ಸತ್ಯದ ಬಗ್ಗೆ ಲಿಮಿಟ್ ಮಾಡೋಣ, ಬೇರೆದ್ರ ಬಗ್ಗೆ ಬೇಡ. ನೀವು ಈಶಾವಾಸ್ಯದ ಮಾತನ್ನು ಹೇಳಿದ ಹಾಗೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ ಹೇಳಿದ್ರಿ ಅಲ್ವಾ? ಉಪನಿಷತ್ತು ಇನ್ನೊಂದು ಕಡೆ ಬ್ರಹ್ಮನ ಲಕ್ಷಣವನ್ನು ಹೇಳುವಾಗ
ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಲೂ ಹೇಳ್ತದೆ. ಸತ್ಯದ ತತ್ವ ಪಾತ್ರೆಯಲ್ಲಿ, ಚಿನ್ನದ ಪಾತ್ರೆಯಲ್ಲಿ ಮುಚ್ಚಿಟ್ಟಿದೆ ಅನ್ನುವಂಥದ್ದು ಅದರಿಂದಾಗಿ ಅದು ಯಾವತ್ತೂ ಪ್ರಕಾಶಿತಗೊಳ್ಳುವುದಿಲ್ಲ ಅಂತ ಅರ್ಥ ಅಲ್ಲ. ಅದನ್ನು ವಿವರಿಸಲಿಕ್ಕೋಸ್ಕರವಾಗಿ ಉಪನಿಷತ್ತು ಸತ್ಯ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿದೆ. ಅದು ನೆನಪು. ಇಬ್ಬರು ವಿದ್ವಾಂಸರು ಅದರ ಬಗ್ಗೆ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಪುಸ್ತಕ ಬರೆದರು. ಮೊದಲು ಅವರು ಬರೆದಿದ್ದು ದೇವರೇ ಸತ್ಯ ಅಂತ. ಸುಮಾರು ಒಂದು 20 ವರ್ಷಗಳ ಕಾಲ ಅವರು ಗೀತೆ ಅಭ್ಯಾಸ ಮತ್ತು ತನ್ನ ಬದುಕಿನ ಅನುಭವದಿಂದ ಕೊನೆಗೆ ಅವರು ಹೇಳಿದ್ರು ಸತ್ಯವೇ ದೇವರು ಅಂತ ಅದನ್ನು ಮತ್ತೆ ಬದಲಾಯಿಸಿದ್ರು. ದೇವರೇ ಸತ್ಯ ಅನ್ನೋದು ಒಂದು ಮಾತು, ಸತ್ಯವೇ ದೇವರು ಅಂತ ಮಾತಾಡಿದ್ರು ಅವರು. ದೇವರು ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ಫಾರ್ಮ್, ಅದು ಅಮೂರ್ತವಾದಂಥ ಒಂದು. ಸತ್ಯ ಅನ್ನೋ ಶಬ್ದಕ್ಕೂ ಅಮೂರ್ತವೇ, ಬಟ್ ಈ ಅಮೂರ್ತವಾದದ್ದನ್ನು ಮೂರ್ತ ರೂಪವನ್ನು ಕಲ್ಪಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಒಂದು ಕಾಲಘಟ್ಟದಲ್ಲಿ ಗಾಂಧೀಜಿ ಮಾಡಿದ್ರು. ಮತ್ತು ಇನ್ನೊಂದು ಕಾಲಘಟ್ಟದಲ್ಲಿ ಅನ್ನಿಸ್ತು ಅವರಿಗೆ, ಇಲ್ಲ ಸತ್ಯವೇ ದೇವರು ಅಂತ. ಸತ್ಯ ಅಂದರೆ ಅವರ ಮತ್ತೆ ಒಂದು ರಿಸರ್ಚ್ ಅಂದರೆ ಹುಡುಕಾಟ ಅಂತ. ತನ್ನ ಬದುಕಿನಲ್ಲಿ, ತನ್ನ ಅನುಭವದಲ್ಲಿ ಈ ಹುಡುಕಾಟವನ್ನು ಮಾಡ್ತಾ ಅದನ್ನು ಸತ್ಯದ ಅದಕ್ಕೆ ಅವರು ಹೇಳಿದ್ದು ಸತ್ಯಾನ್ವೇಷಣೆ ಅಂತ ಹೇಳಿದ್ರು ಅವರು. ನನ್ನ ಅನ್ವೇಷಣೆ ಯಾವುದು ಅಂದರೆ ಸತ್ಯಕ್ಕಾಗಿ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಆಧುನಿಕ ಕಾಲದಲ್ಲಿ ಈ ಮಾತು ಹೇಳ್ತಿರೋದು. ಪ್ರಾಚೀನ ಋಷಿಗಳು ಹೇಳೋ ಸತ್ಯದ ಬಗೆಗೆ ಉಪನಿಷತ್ತಿನ ಮಾತನ್ನು ಅವಲಂಬಿಸಿ ಇಬ್ಬರು ಹೇಳಿದ್ದಾರೆ. ಆದರೆ ಸತ್ಯ ಅನ್ನೋ ಮಾತ್ರ ಶಬ್ದ ಬಳಸ್ತೀವಿ ನಾವು. ಈ ಸತ್ಯಕ್ಕೆ ಇನ್ನೊಂದು ವಿರುದ್ಧವಾಗಿ ಸುಳ್ಳು ಅಂತ ಹೇಳ್ತೀವಿ. ಅಂದರೆ ಲೌಕಿಕ ಅರ್ಥದಲ್ಲಿ ಸತ್ಯ ಮತ್ತು ಸುಳ್ಳುಗಳ ನಡುವೆ ಎಷ್ಟು ಭೇದ ಇದೆ, ಎಷ್ಟು ಹತ್ತಿರದಲ್ಲಿದೆ ಅನ್ನೋ ಬಗ್ಗೆ. ಇಲ್ಲಪ್ಪ ಅವ್ನು ಸುಳ್ಳಾಡ್ತಾ ಇದ್ದಾನೆ ಅಂದರೆ, ಇಲ್ಲ ಅವ್ನು ಸತ್ಯ ಹೇಳ್ತಾ ಇದ್ದಾನೆ ಅಂತ. ಸತ್ಯ ಹೇಳೋದಕ್ಕೊಂದು ಪ್ರಮಾಣ ಬೇಕು ಅಂದಾಗ ಕೋರ್ಟ್ನಲ್ಲಿ ಏನು ಮಾಡಿದ್ರು, ಭಗವದ್ಗೀತೆಯೋ ಅದನ್ನಿಟ್ಟರು. ಇದನ್ನು ಪ್ರಮಾಣ ಮಾಡಿ ಹೇಳು, ನೀನು ಹೇಳಿದ್ದರೆ ಸತ್ಯ ಅಂಥೇಳಿ. ಈ ಸತ್ಯದ ಭೂಮಿಕೆಯನ್ನು, ಈ ಸತ್ಯದ ಈ ಪರಿಕಲ್ಪನೆ, ಈ ಕಾನ್ಸೆಪ್ಟ್ ಏನಿದೆಯೋ, ಈ ಕಾನ್ಸೆಪ್ಟನ್ನು ತನ್ನ ಜೀವನಾನುಭವದಲ್ಲಿ ಕಾಣೋದಕ್ಕೆ ಪ್ರಯತ್ನಪಟ್ಟಿದ್ದು. ಗಾಂಧೀಜಿ ಒಂದು ಅರ್ಥದಲ್ಲಿ ಸತ್ಯದ ಹುಡುಕಾಟ ಮಾಡಿದ್ರು, ವಿನೋಬಾ ಇನ್ನೊಂದು ಅರ್ಥದಲ್ಲಿ, ತಿಲಕರು, ಗೋಪಾಲಕೃಷ್ಣ ಗೋಖಲೆಯವರು ಆಧುನಿಕ ಕಾಲದಲ್ಲಿ ಈ ರಾಷ್ಟ್ರೀಯ ಹೋರಾಟಗಾರರು ಈ ಸತ್ಯದ ಬಗೆಗೆ ಅನ್ವೇಷಣೆ ಮಾಡಿದ್ದು ತಮ್ಮ ಲೌಕಿಕ ಭೂಮಿಕೆಯಿಂದ. ಪರಮಾರ್ಥದ ದೃಷ್ಟಿಯಿಂದ ಹಿಂದಿನವರು ಭಾಷ್ಯಕಾರರು, ಟೀಕಾಕಾರರು, ವ್ಯಾಖ್ಯಾನಕಾರರು ಪರಮಾರ್ಥದ ದೃಷ್ಟಿಯಿಂದ ಸತ್ಯದ ಮುಖಗಳನ್ನೇನು ಅಂತ ಅಲ್ಲಿ ಇದೆ, ಒಂದು ಸತ್ಯ ಅನ್ನೋದು ಇದೆ. ಅದರದ್ದು ಹೇಗಿದೆ ಅಂದರೆ ಅದನ್ನು ಮುಚ್ಚಿದೆ. ಅದನ್ನು ನೀನು ಓಸರಿಸು, ಸ್ವಲ್ಪ ಹೀಗೆ ತೆಗೆದ್ರೆ ನಿನ್ಗೆ ಅದರೊಳಗೆ ಕಾಣಬೇಕಾದನ್ನೆಲ್ಲ ನೀನು ಕಾಣ್ತೀಯ ಅಂತ. ಕಾಣೋದಕ್ಕೊಂದು ಪೂರ್ವ ಸಿದ್ಧತೆ ಬೇಕಲ್ಲ. ಇದು ಫಿಸಿಕ್ಸ್ ಪಾಠ ಹೇಳಬೇಕಾದ್ರೆ ಅವನಿಗೆ ಫಿಸಿಕ್ಸಿನ ತಿಳುವಳಿಕೆ ಬೇಕು. ಕೆಮಿಸ್ಟ್ರಿ ಪಾಠ ಮಾಡಬೇಕಾದ್ರೆ ಅವನಿಗೆ ಕೆಮಿಸ್ಟ್ರಿಯ ತಿಳುವಳಿಕೆ ಬೇಕು. ಭಗವಂತನ ಸಮೀಪಕ್ಕೆ ಹೋಗಬೇಕಾದ್ರೆ ಅವನಿಗೊಂದು ಆರಂಭದ ಒಂದು ಹಂತದ ಅಭ್ಯಾಸ ಬೇಕು ಅಂತ. ಅಭ್ಯಾಸ ಏನುತ್ತೆ ಕೌಂತೆಯ ಅಂತ ಕುಂತಿ, ಅಪ್ಪ ಅರ್ಜುನ ನೀನು ಯಾವಾಗಲೂ ಅಭ್ಯಾಸ ಮಾಡು ಅಂತ. ಯಾಕೆಂದರೆ ಅಭ್ಯಾಸ ಅನ್ನೋ ಶಬ್ದಕ್ಕೆ ಬರೀ ಕೇವಲ ಇವತ್ತಿನ ಟೆಕ್ಸ್ಟ್ ಓರಿಯೆಂಟೆಡ್ ಅಲ್ಲ, ಅದು ಗುರುಮುಖದಿಂದ, ಶಾಸ್ತ್ರಮುಖಗಳಿಂದ ನಾವು ಪಡಿಬಹುದಾದದ್ದು ಅಂತ. ಈ ಅಭ್ಯಾಸ ಮಾಡ್ತಾ ಹೋದಂತೆ ನಮಗೆ ಯಾವುದು ಮುಚ್ಚಿಟ್ಟಿರ್ತಾರೋ ಆ ಮುಚ್ಚಿದ್ದನ್ನು ಓಸರಿಸೋದಕ್ಕೆ ನಮ್ಮೊಳಗಡೆ ಒಂದು ಓಪನ್ ಆಗುತ್ತೆ ಅಂತ. ನಾವೇ ಓಪನ್ ಆಗದೇ ಇದ್ದರೆ ಅದೇ ಹೇಗೆ ಓಪನ್ ಆಗುತ್ತೆ? ಅಲ್ಲಿ ತೆರಿಬೇಕು ಅಂತ ಹೇಳಿದ್ರೆ ನಿಮ್ಮೊಳಗಡೆ ತೆರ್ಕೊಳ್ಬೇಕು ಅಂತ. ಅದಕ್ಕಾಗಿಯೇ ಅನೇಕ ಸರಿ ಇದನ್ನು ಬೆಳಿಗ್ಗೆ ಯಾರೋ ಪ್ರಸ್ತಾಪ ಮಾಡ್ತಾ ಹೇಳಿದ್ರು, ನಮ್ಮ ಮಂಜುನಾಥ್ ಹೇಳಿದ್ದು, ಅದೇ ರೆಕಾರ್ಡ್ ಮಾಡ್ಕೊಳ್ತಾ ಹೋದರೆ ಅದೆಲ್ಲ ಮೊದಲು ಇಲ್ಲಿ ರೆಕಾರ್ಡ್ ಆಗಬೇಕು ಅಂತ. ಇಲ್ಲೇ ರೆಕಾರ್ಡ್ ಆಗದೆ ಹೋದರೆ ಅದನ್ನು ಇಟ್ಕೊಂಡು ಆ ಮಿಷಿನ್ ರೆಕಾರ್ಡ್ ಏನು ಮಾಡ್ತೀರಿ? ಏಕೆಂದರೆ ಇವತ್ತು ಮಾನವ ನಾಗರಿಕತೆಯಿಂದ ಯಂತ್ರ ನಾಗರಿಕತೆಗೆ ಓಡ್ತಿರುವಂಥ ಕಾಲಘಟ್ಟದಲ್ಲಿ ನಾವು ಬದುಕಿರೋದು. ಎಲ್ಲವೂ ಈಗ ಯಂತ್ರವೇ. ನಮಗೆ ಮಾನವ ಮತ್ತು ಮನಸ್ತತ್ವದ ಮೂಲಕ ಆರಂಭಗೊಳ್ಳೋದು ಏನು ಈಗ ಅದು ಹಿಂದಕ್ಕೆ ಸರಿತಿರೋ ಕಾಲಘಟ್ಟದಲ್ಲಿ ನಾವು ನೀವೆಲ್ಲ ಇದ್ದೀವಿ.
ಹಾಗಾಗಿ ಈ ಯಂತ್ರ ನಾಗರಿಕತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಅದು ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಪ್ರಜ್ಞಾ ಬಲವನ್ನು ಅದು ತಗ್ಗಿಸ್ತಾ ನಾವು ಯಂತ್ರಕ್ಕೆ ದಾಸರಾಗೋಯಿತು ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೇಗೂ ಅಂತ ಗೊತ್ತಿಲ್ಲ. ಈಗಂತೂ ಪ್ರತಿಯೊಬ್ಬ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಇತ್ಯಾದಿಗಳೆಲ್ಲ ಕೊಟ್ಟು ಅವರು ತನ್ನ ಬುದ್ಧಿಮತ್ತೆಯನ್ನು ಪೂರ್ತಿ ಅದು ತಳಕ್ಕೆ ಹೋಗ್ತಿರೋ ಕಾರಣ ಅಂತ ಸಂದರ್ಭದಲ್ಲಿದ್ದೀವಿ. ನಾನು ಇದನ್ನು ಈ ಕಡೆ ಹೇಳ್ಕೊಂಡು ಬಂದೆ. ಸತ್ಯ ಅನ್ನೋ ಶಬ್ದವನ್ನು ನಾವು ಇದೆ, ಅಲ್ಲೊಂದಿದೆ. ಅದನ್ನು ಹುಡುಕಾಟಕ್ಕಾಗಿ ಸಂತರು, ಯೋಗಿಗಳು, ಸಾಧುಗಳು, ಸನ್ಯಾಸಿಗಳು ಪ್ರತಿಯೊಬ್ಬರು ಕೂಡ ಅದರ ಹುಡುಕಾಟದಲ್ಲಿ ಹೊರಟರು. ತಮ್ಮ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ತಮ್ಮ ಇವುಗಳಲ್ಲಿ ಅದನ್ನು ಲೋಕಕ್ಕೆ ಹೇಳೋದಕ್ಕೆ ಇಷ್ಟಪಟ್ಟರು. ದಾರಿಗಳು ಬೇರೆ ಇರಬಹುದಾದರೂ ಸತ್ಯದ ದಾರಿ ಒಂದಿದೆ ಅಂತ. ಆ ಸತ್ಯದ ದಾರಿ ಯಾವುದು? ಆ ದಾರಿ ಹಿಡ್ಕೊಂಡು ಹೋದರೆ ನಿಮಗೊಂದು ಸಿಗುತ್ತೆ ಅಂತ. ಆ್ಯಕ್ಚುಲಿ ಏನು ಅಂದರೆ ಇದು ಮೂರ್ತದಿಂದ ಅಮೂರ್ತದ ಕಡೆ ಹೋಗೋ ಪ್ರಯಾಣ. ಇದು ಮೂರ್ತ ಗೊತ್ತಿಲ್ಲದೇನೆ ಅಮೂರ್ತದ ಕಡೆ ಹೋಗೋಕ್ಕಾಗಲ್ಲ. ನಮಗೇನಾದರೂ ಒಂದು ವಸ್ತುವಿನ ಈಗ ನಮಗೆ ಸಗುಣ ಆರಾಧನೆ ಇಲ್ಲದೇನೆ ನಿರ್ಗುಣ ಆರಾಧನೆಗೆ ಹೋಗೋಕ್ಕಾಗಲ್ಲ. ಸಗುಣ ರೂಪದಿಂದ ನಿರ್ಗುಣ ಕಡೆ ಹೋಗಬೇಕು. ನಿರ್ಗುಣ ಆರಾಧನೆ ಮಾಡಲು ಸಗುಣ ಬೇಕಾಗಿಲ್ಲ. ಅವರು ಹೇಳಿದ ಹಾಗೆ ಉಪನಿಷತ್ತಿನ ಶಾಂತಿ ಪಾಠವು ನಮಗೆ ಅದನ್ನೇ ಹೇಳ್ತದೆ, ಅಸತೋಮ ಸದ್ಗಮಯ. ಯಾವುದಾದರೂ ಪ್ರಶ್ನೆಗಳು? ನರನವತಾರಿನ ಅರ್ಜುನ ಅಂತ ಹೇಳ್ತಾರಲ್ಲ, ಮತ್ತು ಅವನೇ ನರನಾರಾಯಣ ಅಂತ ಎಲ್ಲೋ ಕೇಳಿದ್ದೆ. ಆಮೇಲೆ ಬಲರಾಮ ಒಬ್ಬನು ನರನವತಾರಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಬಗ್ಗೆ ಕನ್ಫ್ಯೂಸ್ ಆಗಿದೆ ಸರ್. ಇದು ಬಂಗಾಳದಲ್ಲಿ ಕೃಷ್ಣಚರಿತ ಅಂತ ಹೇಳಿ ಒಬ್ಬರು ಬಂಕಿಂಚಂದ್ರ ಚಟರ್ಜಿ ಅವರು ಬರೆದದ್ದು ಕೃಷ್ಣಚರಿತ್ರ. ಅದನ್ನು ಕನ್ನಡಕ್ಕೆ RT ವ್ಯಾಸರಾವ್ ಅನ್ನುವವರು ಅಥವಾ R ವ್ಯಾಸರಾವ್ ಅನ್ನುವವರು ಅನುವಾದ ಮಾಡಿದ್ದಾರೆ. DVJ ಅದಕ್ಕೆ ಮುನ್ನುಡಿ ಇದೆ. ಅದರಲ್ಲಿ ಮಹಾಭಾರತದ ಗೊಂದಲಗಳನ್ನು ಹೇಳ್ತಾ ಇದು ಒಂದಿದೆ. ಅರ್ಜುನನನ್ನು ನರ ಅಂತೀರ, ಇಂದ್ರ ಅಂತೀರ, ನರನನ್ನು ಶೇಷ ಅಂತೀರ. ಅದು ಹೇಗೆ ಇಬ್ಬರು ನರ ಆಗೋದು ಹೇಗೆ ಅಂತ ಹೇಳಿ ಒಂದು ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಕೊಟ್ಟ ಉತ್ತರ, ಅರ್ಜುನ ನರ ಅಂತಂದರೆ ನರನ ಆವೇಶ ಇದೆ ಅಂತ ಅರ್ಥ. ಅದರಿಂದಾಗಿ ಅರ್ಜುನ ನರ ಅಲ್ಲ. ನರ ಅಂತಂದರೆ ಶೇಷ, ಶೇಷನ ಆವೇಶ ಅವನಲ್ಲಿ ಇದೆ. ಅದರಿಂದಾಗಿ ಕೆಲವೊಮ್ಮೆ ಅಶ್ವತ್ಥಾಮನನ್ನೂ ಸೋಲಿಸಬಲ್ಲವನಾಗಿದ್ದ ಅಂತ ಹೇಳಿ ಉತ್ತರ ಹೇಳುತ್ತಾರೆ. ಅದರಿಂದಾಗಿ ನರ ಅರ್ಜುನ ಅಂತಂದರೆ ನರನ ಆವೇಶ ಇದೆ ಅಂತ. ನರನ ಆವೇಶ ಕಡಿಮೆ ಆಗೋದು ಇತ್ತು, ನರನ ಆವೇಶ ಜಾಸ್ತಿ ಆಗೋದು ಇತ್ತು. ಕಡಿಮೆ ಆದಾಗಲೇ ಅವನಿಗೆ ಡೌಟ್ ಬಂದಿದ್ದು. ಇದನ್ನು ಹೇಳುತ್ತಾರೆ. ಇಷ್ಟು. ಇನ್ನೀ ಯಾವುದಾದ್ರೂ ಪ್ರಶ್ನೆ? ಪರಮಾತ್ಮಂದು ಮತ್ತು ನರನಾವೇಶ ಅರ್ಜುನಲ್ಲಿ ಅಂತ ಹೇಳ್ತಾರೆ. ಅದು ನರ ಈ ಬಲರಾಮ ನರ ಇದ್ದಾನಲ್ಲ, ಅಲ್ಲಿ ಏನು ಅವನ ಅವತಾರದಲ್ಲಿ ಏನು ಕಾರ್ಯ ಒಂದು ಅಂತ. ಆ ಬಲರಾಮ ನರ ಆಗಿ ಅವತಾರ ಅಂತ ಹೇಳ್ತಾರೆ, ನರನ ಅವತಾರ. ನರಹರಿಯ ಆವೇಶಯುತ ನರ ಅಂತದ್ದು ಬಲರಾಮನಿಗೆ ಹೇಳ್ತಾ ಇದ್ದಾರೆ. ಅಲ್ಲ, ನರನ ಅವತಾರ ಆಗಿ ಬಹಳ ಕೆಲಸಗಳಾಯ್ತಲ್ಲ, ಒಂದೆರಡು ಆಗಿದ್ದ ಬಲರಾಮನಿಂದ. ಹೌದು, ನರನೇ ಶೇಷ ಅಲ್ವಾ? ಅಲ್ಲ, ಇರಲಿ, ನರ ಮತ್ತು ಹರಿಗೆ ಇಲ್ಲ, ನನಗೆ ಆ ಸಾಹಿತ್ಯ ತೋರಿಸಿ ಒಂದು, ಆಮೇಲೆ ಹೇಳು. ಸರಿ, ಬೇರೆ ಕ್ವಶನ್ ಅದು ಅವ್ರು ಕೊಡೋ ತನಕ ಬೇರೆ ಪ್ರಶ್ನೆ ಮಾಡಬಹುದು. ನನ್ನ ಹೆಸರು ವಾಸು ಅಂತ.
ಈ ಅಪರೋಕ್ಷ ಜ್ಞಾನ ಅನ್ನೋದ್ರ ಬಗ್ಗೆ ತುಂಬ ಬರುತ್ತೆ. ಅಪರೋಕ್ಷ ಜ್ಞಾನ ಅಂದರೆ ಅದರಲ್ಲಿ ಯಾವ ಥರ ವಿಧಗಳಿವೆ ಅಂದರೆ, ಈ ಕೆಲವು ಟೆಕ್ಸ್ಟಲ್ಲಿ ಬರುತ್ತೆ ಅದು ಜ್ಯೋತಿ ಸ್ವರೂಪ ಅಂತ, ಅಥವಾ ಮತ್ತು ಧ್ಯಾನ ಮಾಡಬೇಕಾದ್ರೆ ನೀವು ಭಗವಂತನ ಕಾಲನ್ನು ಕೈಯನ್ನು ಅದನ್ನು ಕಲ್ಪಿಸ್ಕೊಂಡು ಮಾಡಿ ಅಂತಾರೆ. ಅದು ಅದೇ ಮನಸ್ಸಿಂದ ಬುದ್ಧಿಗಿಳಿದು, ಬುದ್ಧಿಯಿಂದ ಚಿತ್ತಕ್ಕಿಳಿದು ಅದೇ ಪ್ರತಿಫಲನ ಆಗುತ್ತಾ ಹೇಗೆ ಅಂತ. ಇಲ್ಲಿ ಎರಡು ತರಹ ಹೇಳ್ತಾರೆ. ಒಂದು ಮಾನಸ ವಾಸನೆಯಿಂದ ತೋರುವಂತಹ ರೂಪ, ಅದು ಗಟ್ಟಿಯಾದ ಮೇಲೆ ಅದೂ ಕೂಡ ಅಳಸಿ ಹೋಗಿ ಶುದ್ಧ ರೂಪ ತೋರುತ್ತೆ. ಮಧ್ವರು ಹೇಳುವಾಗ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಜಂತುಗಳಿಗೆ ವಿದ್ಯುದ್ವನ್ ಮಾನುಷ ವಿದ್ಯು ಸೂರ್ಯಮಂಡಲವತ್ ಸುರಾಹ ಪ್ರತಿಬಿಂಬವಚ್ಚ ಗಿರಿಶಃ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ ಅಂತ ತೈತ್ತಿರಿಯ ಭಾಷ್ಯದಲ್ಲಿ ಹೇಳ್ತಾರೆ. ವಿದ್ಯುದ್ವನ್ ಮಾನುಷ ವಿದ್ಯು, ಮನುಷ್ಯರು ನೋಡುವಾಗ ಒಂದು ಮಿಂಚು ಹೀಗೆ ಹೋದ ಹಾಗೆ ಆಗತ್ತೆ. ಪೂರ್ತಿ ಅದೇ ರೂಪವನ್ನು ನೋಡ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಭೂಮಿಯ ಸೆಳೆತಗಳು ಸೆಳೆಯುತ್ತೆ ಅವನನ್ನು. ಅದರಿಂದಾಗಿ ವಿದ್ಯುದ್ವನ್ ಮಾನುಷ ವಿದ್ಯು ಸೂರ್ಯಮಂಡಲವತ್ ಸುರಾಹ, ದೇವತೆಗಳಿಗೆ ಸೂರ್ಯನಂತೆ. ಸೂರ್ಯ ಅವನ ಬಿಸಿಲು ಅನುಭವಕ್ಕೆ ಬರುತ್ತೆ, ಅಲ್ಲಿ ಸೂರ್ಯ ಇದ್ದಾನೆ ಅಂತ ಗೊತ್ತಾಗತ್ತೆ. ಆದರೆ ಅದರ ಮಂಡಲದ ಒಳಗಡೆ ಇರುವ ಸೂರ್ಯನ ಆಕಾರ ಗೊತ್ತಾಗಲ್ಲ. ದೇವತೆಗಳಿಗೆ ದೇವರು ಹೇಳ್ತಾ ಇರುವಾಗ ದೇವರ ಅನುಭವ ಬರುತ್ತೆ, ದೇವರ ಸ್ಫುಟವಾದ ರೂಪ ಗೊತ್ತಾಗೋದಿಲ್ಲ. ಪ್ರತಿಬಿಂಬವಚ್ಚ ಗಿರೀಶಃ, ಸದಾಶಿವ ಏನಿದ್ದಾನೆ ನೀರಿನಲ್ಲಿ ಬಿದ್ದ ಪ್ರತಿಬಿಂಬದ ಹಾಗೆ ನೋಡ್ತಾನೆ. ಪ್ರತಿಬಿಂಬದಲ್ಲಿ ಅಲುಗಾಟ ಇರುತ್ತೆ, ಆದರೆ ಹೀಗಿರಲ್ಲ. ಆ ತರಹದ್ದು ಇದು ಉಲ್ಟಾ ಆಗತ್ತೆ. ನಾವು ಇಲ್ಲಿ ನನ್ನ ಬಲಗೈ ಅದರ ಎಡಗೈ ಆಗತ್ತೆ, ಎಡಗೈ ಬಲಗೈ, ಆ ತರಹ ಪ್ರತಿಬಿಂಬವಚ್ಚ ಗಿರೀಶಃ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ ಅಂತ. ಚತುರ್ಮುಖ ಬ್ರಹ್ಮನಿಗೆ ಸ್ಫುಟವಾಗಿ ಈ ರೀತಿ ನಾವು ನಿಮ್ಮನ್ನು ನೋಡುವ ಹಾಗೆ, ನೀವು ನಮ್ಮನ್ನು ನೋಡುವ ಹಾಗೆ ತೋರುತ್ತೆ. ಈ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಇನ್ನು ಉಳಿದದ್ದನ್ನು ಹೆರ್ಗರವೀಂದ್ರ ಭಟ್ರು ಹೇಳ್ತಾರೆ. ಭಾಗವತದಲ್ಲಿ ಕಪಿಲ ಗೀತೆ ಅಂತ ಒಂದು ಪ್ರಕರಣ ಉಂಟು. ಅದರಲ್ಲಿ ಕಪಿಲ ರೂಪಿಯಾದ ಭಗವಂತ ತಾಯಿಗೆ ಭಗವಂತನನ್ನು ಯಾವ ಸ್ವರೂಪದಲ್ಲಿ ಧ್ಯಾನ ಮಾಡಬೇಕು ಅಂತ ಪಾದಾದಿ ಕೇಶಪರ್ಯಂತವಾದ ಭಗವಂತನ ಧ್ಯಾನದ ಒಂದು ಒಳ್ಳೆಯ ಚಿತ್ರಣವನ್ನು ಕೊಡ್ತಾನೆ. ಅದರ ಕೊನೆಗಾಗುವಾಗ ಕಪಿಲ ರೂಪಿಯಾದ ಭಗವಂತನ ಉಪದೇಶ ಏವಂ ದ್ರವದ್ ಹೃದಯ ಉತ್ಪುಳಕ ಪ್ರಮೋದ. ಒಂದು ಹಂತದವರೆಗೆ ಈ ಎಲ್ಲ ಇಂದ್ರಿಯಗಳಿಂದ ಸಂಪಾದಿತವಾದಂತಹ ಸ್ವರೂಪ ಕಲ್ಪನೆಗಳು ಇದೆಲ್ಲ ಬೇಕಾಗ್ತದೆ. ಆದರೆ ಯಾವಾಗ ಆಂತರ್ಯದಲ್ಲಿ ಭಗವಂತನ ಪ್ರತಿಬಿಂಬ ಅನ್ನುವಂಥದ್ದು ಸ್ಫುಟ ಆಗ್ತದೋ ಆ ಕ್ಷಣದಲ್ಲಿ ಈ ಯಾವ ಇಂದ್ರಿಯಗಳು ಕೂಡ ಅದರ ಅಗತ್ಯಕ್ಕೆ ಬೀಳುವುದಿಲ್ಲ. ಅದು ಅಪರೋಕ್ಷ. ಅಕ್ಷ ಅಂದರೆ ಇಂದ್ರಿಯಗಳು. ಹೇಗೆ ಅದು ಉದಾಹರಣೆ ಕೊಡುವಂಥದ್ದು ಭಾಗವತ ತುಂಬ ಸುಂದರವಾಗಿ ಉಂಟು. ಮೀನು ಹಿಡಿಬೇಕು ಅಂತಾದರೆ ಗಾಳ ಅಂತ ಒಂದು ಹಾಕ್ತಾರೆ. ಆ ಗಾಳವನ್ನು ಹಾಕಿ ನೀರಿನಿಂದ ಮೀನನ್ನು ಎತ್ತಿದ ನಂತರ ಯಾವಾಗ ಮೀನು ಕೈವಶ ಆಗ್ತದೆ ಮತ್ತೆ ಗಾಳ ಬೇಡ. ಈ ರೀತಿಯಲ್ಲಿ ಭಗವಂತನನ್ನು ನಿರಂತರವಾದ ಧ್ಯಾನದ ಮೂಲಕವಾಗಿ ನಿನ್ನ ವಶ ಮಾಡಿಕೊಂಡ ನಂತರ ಮತ್ತೆ ಅವನ ಚಿಂತನೆಗೆ ನಿನಗೆ ಬಾಹ್ಯ ಇಂದ್ರಿಯಗಳ ಅಗತ್ಯ ಬೀಳುವುದಿಲ್ಲ ಅಂತ. ಕ್ಷಮಿಸಬೇಕು, ಅದರದ್ದೇ ಮುಂದುವರೆದ ಭಾಗವಾಗಿ ಈಗ ದೇವತೆಗಳಿಗೆ ಆ ಥರ ಕಾಣ್ತಾರೆ ಅಂದರೆ ಅವರು ಧ್ಯಾನ ಸ್ಥಿತಿಯಲ್ಲಿದೆ. ಅಂದರೆ ದೇವತೆಗಳು ಆಲ್ರೆಡಿ ಅಪರೋಕ್ಷ ಜ್ಞಾನಿಗಳಲ್ವ. ಅಂದರೆ ದೇವತೆಗಳು ಆಗುವವರಿಗೆ ಈ ರೀತಿ ಕಾಣ್ತಾರಂತನೋ ಅಥವಾ ದೇವತೆಗಳು ಮತ್ತೆ ಅಪರೋಕ್ಷ ಜ್ಞಾನ ಆಗ್ತಾರಂತನೋ? ದೇವತೆಗಳಾದವ್ರಿಗೇನೆ ಹಿಂಗೆ ಕಾಣೋದು. ಅದರಲ್ಲಿಯೂ 2-3 ಹಂತ ಇದೆ. ಕರ್ಮಜ ದೇವತೆಗಳು ಅಂತ, ಕರ್ಮದಿಂದ ಕರ್ಮಣಾ ದೇವತ್ವಂ ಗತಾಹ, ತಮ್ಮ ಕರ್ಮದಿಂದ ದೇವತೆಗಳಾಗುವವರು. ಅವರ ಸಂಖ್ಯೆ ಸ್ವಲ್ಪ ಇದೆ. ಕಾರ್ತವೀರ್ಯ, ಯಯಾತಿ, ಆ ದೊಡ್ಡ ದೊಡ್ಡ ರಾಜರೆಲ್ಲ ಕರ್ಮಜ ದೇವತಾ ಸಮರು ಅಂತ ಹೇಳ್ತಾರೆ. ಆದರೆ ಆ ಸಂಖ್ಯೆ ಒಂದು ಮಿತಿಯಲ್ಲಿ ಇದೆ. ಹುಟ್ಟಿನಿಂದಲೇ ದೇವತೆಗಳಾದವರು ಇದ್ದಾರೆ. ಮನುಷ್ಯರಾಗಿ ಹುಟ್ಟಿಯೇ ಮನುಷ್ಯರಾಗಿಯೇ ಹುಟ್ಟಿ ಸಾಧನೆಯಿಂದ ಯಾವುದೋ ಒಂದು ಮನ್ವಂತರದಿಂದ ಶುರು ಆದಮೇಲೆ ದೇವತೆಗಳಾಗುವವರು ಇದ್ದಾರೆ. ಎಲ್ಲ ಥರದವರು ಕೂಡ
ಪುರಾಣಗಳಲ್ಲಿ ಇದ್ದಾರೆ. ಲಿಂಗಾತ್ ಅಂತ ಒಂದು ಸೂತ್ರ, ವೇದವ್ಯಾಸರ ಬ್ರಹ್ಮಸೂತ್ರ, ಅದರಲ್ಲಿ ಈ ಎಲ್ಲ ಸಂಗತಿಗಳನ್ನು ನಿರೂಪಣೆ ಮಾಡಿದ್ದಾರೆ. ಬಹಳ ಬಿಡುವಿನಲ್ಲಿ ಇದ್ದಾಗ ಇದನ್ನು ಚಿಂತನೆ ಮಾಡೋಣ. ಭಾಗವತದ ಶ್ಲೋಕ ಆಗ ಸ್ವಲ್ಪ ಹೇಳಿದೆ. ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವೋ ಭಕ್ತ್ಯಾ ದ್ರವದ್ ಹೃದಯ ಉತ್ಪುಳಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲಯ ಮುಹುರರ್ದ್ಯಮಾನಃ ತಚ್ಚಾಪಿ ಚಿತ್ತ ಬಡಿಶಂ ಶನಕೈರ್ವಿಯುಂಕ್ತೆ. ಕೃಷ್ಣ ಬಲರಾಮನಿಗೆ ಹೇಳ್ತಾನೆ, ಇದಕ್ಕೆ ಹೋಗಿ ಗೋಕುಲಕ್ಕೆ ಹೋಗಿ ಬಲರಾಮನಿಗೆ ಹೇಳ್ತಾನೆ, ಗೋಕುಲಕ್ಕೆ ಹೋಗಿ ಎಲ್ಲ ನೋಡ್ಕೊಂಬ, ನಮ್ಮ ಗೋಪಿಕಾಸ್ತ್ರೀಯರನ್ನ ತಂದೆ ತಾಯಿನೆಲ್ಲರನ್ನೂ ಸ್ವಲ್ಪ ಹೇಳಿ ಅವರಿಗೆಲ್ಲ ಸಮಾಧಾನ ಮಾಡಿ ಬಾ ಅಂತ ಹೇಳ್ತಾನೆ. ಅವಾಗ ಅವರೆಲ್ಲರೂ ಏನದು ಕ್ರೀಡೆ ಆಡಲಿಕ್ಕೆ ಅಂತ ಹೇಳಿ ಬಂದಿರ್ತಾರಲ್ಲ, ಅಲ್ಲಿ ಬಂದಿರ್ತಾರೆ. ಅವಾಗೆಲ್ಲರೂ ಅವರು ಕೃಷ್ಣನ ಬಗ್ಗೆ ಹೇಳ್ತಾರೆ. ಇವನು ಹೇಳ್ತಾನೆ, ಬಲರಾಮ ಅಲ್ಲೇ ಒಂದು ಪೇಯ ಕೊಡ್ತಾನಂತ, ವಾರುಣಿ ಪೇಯ ಅಂತ ಹೇಳ್ತಾರೆ. ಆ ಪೇಯ ಏನದು, ಅದು ಆ ಪೇಯದಾಗ ಏನು ಕಂಟೆಂಟು, ಅದು ಹೇಗೆ? ಏನು ಅಂತ ಹೇಳುವುದು ಕಷ್ಟ, ಯಾಕೆಂದರೆ ಅದರ ಸ್ವರೂಪ ಲಕ್ಷಣ ಏನು ಅಂತ ನಮಗೂ ಗೊತ್ತಿಲ್ಲ. ಅದು ಮುಂದೆಯೂ ಬರ್ತದೆ. ಯಾದವರ ವಿನಾಶದ ಹೊತ್ತಿನಲ್ಲಾಗುವಾಗ ಅಲ್ಲಲ್ಲ ವಾರುಣೀಂ ಮದಿರಾಂ ಪೀತ್ವ ಅಂತ ಅಲ್ಲಿಯೂ ಬರ್ತದೆ. ಅದೇ 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 ಅಲ್ಲಲ್ಲ, ಇಲ್ಲಿ ಇನ್ನೊಂದು ಹೇಳಬೇಕು, ಕಾದಂಬರಿ ವಾರುಣಿ ತಾಂಪಪೌ ಸಹ ಅಂತ ಬರುತ್ತೆ. ಅದೇ ಕದಂಬ ವೃಕ್ಷದಿಂದ ಉಂಟಾಗುವ ಮದ್ಯವನ್ನೇ ಕಾದಂಬರಿ ಅಂತ ಕರೆಯೋದು. ಆಮೇಲೆ ಇನ್ನೊಂದು ಸಂಸ್ಕೃತದಲ್ಲಿ ಕಾದಂಬರಿ ರಸಜ್ಞಾನ ದಾಹಾರೋಪಿ ನರೋಚತೆ ಅಂತ ಉಂಟು. ಅದು ಈ ಕಾದಂಬರಿಯೋ ಅಥವಾ ಉಪನ್ಯಾಸ, ಹಿಂದಿಯಲ್ಲಿ ಉಪನ್ಯಾಸ ಅಂತ ಹೇಳುವ ಕಾದಂಬರಿಯೋ ಗೊತ್ತಿಲ್ಲ. ಇರಲಿ, ನಾನು ಇದಕ್ಕೆ ಬಂದು ಮಧ್ವಾಚಾರ್ಯರು ವಾರುಣಿ ಏನಿದ್ದಾಳೆ, ವರುಣನ ಮಗಳು, ಆ ವಾರುಣಿಯೇ ಶೇಷನ ಹೆಂಡತಿ, ಅವಳೇ ಮಧ್ಯವಾಗಿದ್ದಿದ್ದು, ಹೀಗಾಗಿ ಹೆಂಡತಿ ಅಂತ. ಅವನು ಹೆಂಡತಿಯೇ ಹೆಂಡವಾಗಿದ್ದು ಯಾರಿಗೆ? ಬಲರಾಮನಿಗೆ. ಹೆಂಡತಿಯೇ ಹೆಂಡವಾದರೆ ಕುಡಿಬಹುದೇನೋ. ವಾರುಣಿ ಅನ್ನುವಂಥದ್ದು ಒಂದು ವಿಭಾಗ ಉಂಟು. ಯಾದವರ ನಾಶ ಅದೇ ಬಲರಾಮ ಕುಡಿಯುವಾಗ ತದಾವೇಶ ಅದಕ್ಕೆ ವಾರುಣಿ ಪೇಯ ಅಂತಾನೆ ಹೆಸರದ. ನಮ್ಮ ಹರಿಕಥಾಂಸಾರದಾಗ ಬರ್ತದ ವಾರುಣಿ ಪೇಯ ಅಂತ. ನಾನೇನು ಅನ್ಕೊಂಡೆ, ಲಕ್ಷ್ಮಣ ಇಡೀ ಭೂಮಿಯನ್ನು ಎತ್ತುವಂತವನು ಇವನಿದ್ದಾನ, ಅಂತದಕ್ಕೆ ಈ ಮದ್ಯ ಇಂಥದ್ದು ಕುಡಿಯೋದು ಅವನಿಗೇನು ಅವಸರನ, ಆ ಮದ್ಯ ಕುಡಿಯೋ ಅವಸರನ ಅಂತ ಒಂದು ಪ್ರಶ್ನೆ ನನಗೆ. ಇನ್ನು ಪರಿಣಾಮ ಆಗಲ್ಲ ಅಂದ್ರೆ ಏನು ಬೇಕಾದ್ರೆ ಕುಡಿಬೋದು, ಪರಿಣಾಮ ಆಗತ್ತೆ ಅಂದ್ರೆ ಕುಡಿಬಾರದಷ್ಟೇ. ಅಷ್ಟೇ. ಅಂದ್ರೆ ಇದು ಮದ್ಯ ಅಂತಾನೆ. ಅಂದ್ರೆ ಜನ್ಮಕ್ಕೆ ಬಂದ ಇಲ್ಲಿ ಹುಟ್ಟಿ ಭೂಮಿ ಮೇಲೆ ಹುಟ್ಟಿದಾಗ ಆ ಥರ ಕೆಲಸ ಮಾಡಲಿಕ್ಕೆ ಉಂಟು. ರಾಜರಿಗೆ ವಿಹಿತ, ಕ್ಷತ್ರಿಯರಿಗೆ ವಿಹಿತ ಹೌದು. ಆದರೆ ಅದು ಸಪ್ರೇಟಾಗಿ ಅದು ಒಂದೇ ಬಂತು ಅದರೊಳಗೆ. ಆ ಕಥೆ ಒಳಗೆ ಇದು ಬಂದು ಲಾಸ್ಟ್ ಎಂಡಿಂಗ್ನಾಗೆಲ್ಲ ಮಧ್ಯೆ ಕುಡಿದ್ರಂತ ಬಂತು, ಲಾಸ್ಟ್ ಎಂಡಿಂಗ್ನಾಗ ಕುಡಿದ್ರಂತ ಬಂತು. ಹೌದು. ಓಹೋ, ಬ್ರ್ಯಾಂಡೆಡ್ ವಾರುಣಿ ಬ್ರ್ಯಾಂಡೆಡ್ ಪೇ ಅಂತ. ಇನ್ನೊಂದು ನನ್ನ ಪ್ರಶ್ನೆ ಅಲ್ಲ, ಮನುಷ್ಯನು ಈ ಭೂಮಿ ಮೇಲೆ ಹುಟ್ಟಿ ಮಾಡಿ ಅವಶ್ಯ ನಾನು ಅವಾಗ ಯಾರು ನೋಡಲಿಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ವಿಜಯದಾಸರಿರ್ಬೋದು, ಯಾವುದೇ ಋಷಿಗಳಿರ್ಬೋದು, ಎಲ್ಲ ಅಪ್ರೋಕ್ಷಜ್ಞ ಅವತಾರಗಳು ಇಂತಿಂಥ ಪೀಳಿಗೆಯಿಂದ ಬಂದಿದ್ದಾರೆ. ಇಲ್ಲ ಇಂತಿಂಥ ಅವತಾರದಿಂದ ಬಂದಿದ್ದಾರೆ. ಅವರಿಗೆ ಹಿಂದೆಲ್ಲ ಈ ಥರ ಅವತಾರಗಳಾಗಿತ್ತು, ಇದೆಲ್ಲ ಸರಿ. ಇದನ್ನು ಮಧ್ಯಮಟ್ಟದಲ್ಲಿ ಸ್ವಲ್ಪ ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ತಾರೆ. ಬೇರೆ ಮತಗಳವರು ಹೀಗೆ ಮಾಡ್ತಾರಾ? ಇದು ಹೇಗೆ ಕಂಡುಹಿಡಿತಾರೆ ಈ ಅವತಾರಗಳನ್ನ ಅಂತ ಒಂದು ಪ್ರಶ್ನೆ ಇದೆ. ಇದು ಒಪ್ಪುವಂಥದ್ದು ಕೇವಲ ಮಧ್ವ ಮತದಲ್ಲಿ ಮಾತ್ರ ಅಲ್ಲ, ಬೇರೆ ಮತದವರು ಕೂಡ ಇಂತಹ ವಿಷಯಗಳನ್ನು ದಾಖಲು ಮಾಡ್ತಾರೆ. ಆದಿಶಂಕರಾಚಾರ್ಯರಿಗೆ ಹೇಳ್ತಾರೆ, ಪೂಜ್ಯ ರಾಮಾನುಜಾಚಾರ್ಯರಿಗೂ ಎಲ್ಲ ಹೇಳ್ತಾರೆ. ಅವರು ಕೇವಲ ಜನ್ಮ ಅಲ್ಲ, ಇಂತಹ ದೇವರ ಅವತಾರ ರೂಪದಲ್ಲಿ ಬಂದವರು, ಈ ರೀತಿಯಾದಂತಹ ಅವತಾರ ಕಾರ್ಯಗಳನ್ನು ಮುಂದುವರಿಸಲಿಕ್ಕೋಸ್ಕರ ಬಂದವರು ಅನ್ನುವಂಥದ್ದು. ಈ ಅವತಾರದ ಕಲ್ಪನೆ ಇರುವಂಥದ್ದು ಕೇವಲ ಮಾಧ್ವ ಮತದಲ್ಲಿ ಮಾತ್ರ ಅಲ್ಲ, ಇನ್ನಿತರ ಸಂಪ್ರದಾಯಗಳಲ್ಲಿ ಇದು ಅತ್ಯಂತ ಸ್ಪಷ್ಟವಾಗಿ ಉಂಟು. ಗೊತ್ತಿಲ್ಲ.
ಬನ್ನಂಜೆ ಗುರುಗಳು ಯಾರ ಅವತಾರ ಆಗಿರಬಹುದು ಅಂತ. ತಲೆ ಬಿಸಿ ಮಾಡ್ಕೋಬೇಡಿ. ಅವ್ರದ್ದು ನೀವು ಆಚಾರ್ಯರು ಕೊಟ್ಟ ಗ್ರಂಥವನ್ನು ಓದಿ ಮಧ್ವರ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡಿ, ಇದೆಲ್ಲ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಬಿಡಿ. ಅಂದರೆ ಸುಮ್ಮನೆ ಲೈಕ್ ಈ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡ ಎಲ್ಲ ವಿಷ್ಣುವಿನಲ್ಲಿ ಹೋಗುತ್ತೆ, ನಾರಾಯಣನಲ್ಲಿ ಹೋಗುತ್ತೆ ಅಂತಂದ್ಬಿಟ್ಟಿದೆ. ಎಲ್ಲದೂ ಬ್ರಹ್ಮಾಂಡ ಹೋಗುತ್ತೆ ಅಂತ. ಅದರಲ್ಲೂ ಅಪರೋಕ್ಷ ಜ್ಞಾನಿ ಅಲ್ಲ, ಸ್ವರೂಪ ಮುಕ್ತಿ ಆದವರು ಅಂದರೆ ಲಿಂಗದೇಹ ಭಂಗ ಆದವ್ರು ಸಹಿತ ಹೋಗಿರ್ತಾರೆ ಅದರಲ್ಲಿ. ಆವಾಗ ಅವ್ರಿಗೆ ಉಸಿರಾಟದ್ದೆಲ್ಲ ಏನೂ ಬೇಕಿಲ್ಲ. ಕರೆಕ್ಟಾ? ಆ ಜೀವಿಗಳಿಗೆ ಉಸಿರಾಡೋದು ಬೇಕಿಲ್ವಾ ಅಥವಾ ಬೇಕಾ? ಪ್ರಾಣದೇವರು ಆವಾಗ ಕೆಲಸ ಮಾಡ್ತಾರಾ ಮಾಡಲ್ವಾ? ಮಾಡ್ತಾರೆ. ಸ್ವರೂಪ ಜೀವಕ್ಕೆ ಸ್ವರೂಪದಲ್ಲಿ ಪ್ರವೇಶ ಇದೆ ಮುಖ್ಯ ಪ್ರಾಣನಿಗೆ, ಹಾಗಂತ ನ್ಯಾಯ ವಿವರಣದಲ್ಲಿ ಹೇಳ್ತಾರೆ. ಮಿಕ್ಕಿದ್ದ ತತ್ವಾಭಿಮಾನಿ ದೇವತೆಗಳಿಗಿದೆಯಾ? ಮುಕ್ತಿ ಆದ್ಮೇಲೆ ವೈದ್ಯರು ಕೆಲಸ ಮಾಡಲ್ಲ ಅಂತಂತಾರಲ್ಲ. ಇಲ್ಲ, ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಜೀವ ಇರೋವರೆಗೂ ಮಾಡ್ತಾರೆ ಅಂತ ಬಿಡ್ತಾನೆ ಇರೋದು. ಜೀವಿತಾನೆ ಅಲ್ವಾ? ಕರೆಕ್ಟ್ ಅಲ್ವಾ? ನಾನು ಅನ್ಕೊಂತ ಸ್ವರೂಪ ಲಿಂಗದೇಹ ಭಂಗ ಆದ್ಮೇಲೂ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು ಇರ್ತಾರ ಅವಾಗ? ಇಲ್ಲ, ವಾಯುದೇವರು ಮಾತ್ರ. ತತ್ವಾಭಿಮಾನಿ ದೇವತೆಗಳು ಏನಾಗ್ತಾರಾಗಿದ್ರೆ ಅವರು ಮುಕ್ತರಾಗ್ತಾರಲ್ಲ. ಅವ್ರವ್ರ ನೇರವಾಗಿ ಮುಖ್ಯ ಪ್ರಾಣ ಮತ್ತೆ ನಾರಾಯಣ ಮಾತ್ರ ಸಾಕ್ಷಾನ್ ನಿಯಮ್ಯತ್ವ ಅಂತ ಹೇಳ್ತಾರೆ ಅದನ್ನ. ತತ್ವಾಭಿಮಾನಿ ದೇವತೆಗಳು ಇರಲ್ಲ ಹಾಗಿದ್ರೆ? ಇರ್ತಾರೆ, ಆದ್ರೆ ಕೆಲಸ ಮಾಡೋದಿಲ್ಲ. ಅಲ್ಲ, ಓಕೆ, ಆದ್ರೆ ಜೀವದಲ್ಲಿ ಇರುತ್ತಲ್ವಾ? ಜೀವದಲ್ಲಿ ಅದು ಒಂದು ಅಂಶದಲ್ಲಿ ಇರುತ್ತಲ್ವಾ? ಜೊತೆಗಿರ್ತಾರೆ. ಇವಾಗ ನಾವು ಬ್ರಹ್ಮಾಂಡ ಪಿಂಡಾಂಡ, ಬ್ರಹ್ಮಾಂಡದಲ್ಲಿ ಏನೇನಾಗುತ್ತೋ ಅದೆಲ್ಲ ಪಿಂಡಾಂಡದಲ್ಲಿ ಆಗತ್ತೆ ಅಂತಂದ್ರೆ ಈ ರಾಮ ಕೃಷ್ಣ ಅವತಾರಗಳೂ ಆಗತ್ತೆ ಅಂತಂದ್ಬಿಟ್ಟು ಹೇಳಿ ಏನಾದ್ರೂ ಒಂದು ಇದೆಯಾ ನಮ್ಮಲ್ಲಿ? ಆ ಥರ ಏನಾದ್ರು ಇದೆಯಾ? ಅವ್ರ ಕೆಲಸ ಗೋಚರ ಆಗತ್ತಲ್ಲ. ಅವ್ರ ಕೆಲಸ ಗೋಚರ ಆಗತ್ತೆ. ರಾಮ ರೂಪದಿಂದ ಮಾಡುವ ಕೆಲಸ, ಕೃಷ್ಣ ರೂಪದಿಂದ ಮಾಡುವ ಕೆಲಸ ಎಲ್ರಿಗೂ ಗೋಚರ ಆಗತ್ತಲ್ಲ. ಇಲ್ಲ, ಅದು ಸೆಪರೇಟ್ ಆಗಿ ನಮಗೆ ಅಂತಂದ್ಬಿಟ್ಟು ಹೇಳಿ ಏನು? ಎಲ್ರಿಗೂ ಗೋಚರ, ಎಲ್ರಿಗೂ ಗೊತ್ತಿದೆ. ರಾಮನ ಅವತಾರ ಗೊತ್ತು, ಕೃಷ್ಣನ ಅವತಾರ ಗೊತ್ತು, ಕೃಷ್ಣ ಮಾಡಿರೋ ಕೆಲಸಗಳೆಲ್ಲ ಗೊತ್ತು, ಎಲ್ರಿಗೂ ಗೊತ್ತಾಗತ್ತಲ್ಲ ಅದು. ಈ ಅವತಾರ ನಮ್ಮಲ್ಲಿ ಆಗತ್ತೆ, ನಮಗೆ ಗೊತ್ತಾಗತ್ತೆ ಅಂತಂದ್ಬಿಟ್ಟು ಹೇಳಿ ಹೆಂಗೆ? ಅದು ಇವಾಗ ಬೇರೆ ಬೇರೆ ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನೆಯನ್ನು ಮಾಡುವಾಗ ಈ ಪ್ರಾಣ ಈ ತರಹದ ಕೆಲಸ ಮಾಡ್ತಾನೆ, ನರಸಿಂಹ ಈ ತರಹದ ಕೆಲಸ ಮಾಡ್ತಾನೆ ಅಂತ ಇದೆ. ಅದು ಅಭಿವ್ಯಕ್ತ ಆದಾಗ, ಆ ರೂಪ ಗೋಚರ ಆದಾಗ ಅದು ಅವನು ಇಲ್ಲಿ ಅವತಾರ ಮಾಡಿದ್ದಾನೆ ಅಂತಲೇ ಅರ್ಥ. ಪ್ರಾಣಸ್ಯ ನರಕೇಸರಿ ಅಂತ ದೇವರನ್ನೇ ಚಿಂತನೆ ಮಾಡಬೇಕಾದ್ರೂ ಅಲ್ಲಿ ಅವಯವಗಳನ್ನು ಚಿಂತನೆ ಮಾಡ್ತಾರೆ. ಅವಾಗ ಅದು ಅಭಿವ್ಯಕ್ತ ಆದಾಗ ಗೊತ್ತಾಗತ್ತೆ ಇಲ್ಲಿ ಅಂತ. ಬರುತ್ತೆ ಮಿಕ್ಕದವ್ರಿಗೆ ಅದು ಅವರು ಯಾರ್ಯಾರು ಹೇಗೆ ಸಾಧನೆ ಮಾಡ್ತಾರೆ ಹಾಗೆ. ಈ ಸಂದರ್ಭದಲ್ಲಿ ಆಚಾರ್ಯರು ಸಾಂದರ್ಭಿಕವಾಗಿ ಉತ್ತರ ಕೊಡ್ತೇನೆ. ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಅಲ್ಲ. 7 ನಾರಾಯಣ 7 ಲಕ್ಷ್ಮೀ ರಮಣ ಅನ್ನುವಂತಹ ದಾಸರ ಪದ್ಯಕ್ಕೆ ಪೂಜ್ಯ ಆಚಾರ್ಯ ಬನ್ನಂಜಿಯವರು ಅರ್ಥ ಹೇಳ್ತಾ, ಶೇಷಶಯನನೆ 7 ಸಮುದ್ರ ಮಥನವ ಮಾಡು ಅನ್ನುವಂಥ ಒಂದು ಸೊಲ್ಲು ಅದರಲ್ಲಿ ಬರ್ತದೆ. ಅದನ್ನು ಆಚಾರ್ಯರು ತುಂಬ ಸುಂದರವಾಗಿ ಅರ್ಥ ಹೇಳ್ತಾ ಇದ್ದರು. ಶೇಷಶಯನನೆ 7 ಸಮುದ್ರ ಮಥನವ ಮಾಡು ಅಂತ ಒಂದು, ಶೇಷಶಯನನೆ 7 ಸಮುದ್ರ ಮಥನವ ಮಾಡು ಅಂತ ಇನ್ನೊಂದು. ಅಲ್ಲಿ 7 ಸಮುದ್ರ ಮಥನವ ಮಾಡು ಅಂತ ಹೇಳಿದರೆ ಈ ನಮ್ಮ ಶರೀರದಲ್ಲಿರುವಂತಹ ಸಪ್ತಚಕ್ರಗಳು ಅಂತ. ಹೇಗೆ ಬ್ರಹ್ಮಾಂಡದ ವ್ಯಾಪ್ತಿಯಲ್ಲಿ ಸಪ್ತ ಸಾಗರಗಳುಂಟು, ಆ ಸಪ್ತ ಸಾಗರಗಳಲ್ಲಿ ಒಂದಾದ ಕ್ಷೀರಸಾಗರದ ಮಥನ ಆಯಿತು ಅನ್ನುವಂಥದ್ದು ಪುರಾಣಾದಿಗಳಲ್ಲಿ ಬರುವಂತಹ ಕಥೆಯು, ಅದು ಕೇವಲ ಅಲ್ಲಿದ್ದು ಮಾತ್ರ ಅಲ್ಲ. ದಾಸರು ಹೇಳುವಾಗ ಈ ಶರೀರದಲ್ಲಿರುವ ಸಪ್ತಚಕ್ರಗಳನ್ನು ಭಗವಂತ ಒಳಗೆ ನಿಂತು ಮಥಿಸಿ ನಮಗೆ ಲಕ್ಷ್ಮಿ ಅನ್ನುವಂತಹ ಉತ್ತಮದ ಜ್ಞಾನವನ್ನು ಕೊಡಬೇಕು, ಅದು ಪ್ರಾರ್ಥನೆ ನಮ್ಮದು ಅಂತ ದಾಸರು ತೋರಿಸಿದ್ದು ಅಂತ ಆಚಾರ್ಯರು ತುಂಬ ಸುಂದರವಾಗಿ ಹೇಳಿದರು. ನಮಸ್ತೆ. ನಾನು ಆಚಾರ್ಯರ ಹೊಸ ಕೂಸು, ಕೃತಿಗಳನ್ನು ಓದ್ಕೊಂಡಿಲ್ಲ.
ಇವತ್ತಿನ ಸಂಗೀತ ಕಚೇರಿ ನೋಡಬೇಕಾದ್ರೆ ಕವಿತಕ್ಕ ಮತ್ತು ಸುಮಕ್ಕ ಹಾಡೋ ಕವಿತೆಗಳನ್ನು ಕೇಳಬೇಕಾದ್ರೆ ನನಗೊಂದು ಗೊಂದಲ ಸೃಷ್ಟಿ ಆಯಿತು. ಆ್ಯಕ್ಚುಲಿ ವೀಣಾಕ್ಕ ಏನಾದರೂ ಮೀನಿಂಗೇ ಹೇಳಿರಲಿಲ್ಲ ಅಂದರೆ ನಾನು ಸ್ವಲ್ಪ ಕನ್ಫ್ಯೂಷನಲ್ಲೇ ಹೋಗ್ತಾ ಇದ್ದೆ. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಆಧುನಿಕ ಯುಗದಲ್ಲಿ ಸಾತ್ವಿಕವಾಗಿರೋದೇ ಒಂದು ಚಾಲೆಂಜು. ಸಾತ್ವಿಕವಾಗಿ ಆ ಟೆಂಪಲಲ್ಲಿ ಕೂತಾಗ ಮಂತ್ರಪಠನೆ ಮಾಡಬೇಕಾದ್ರೂ ಮನುಷ್ಯನ ಮನಸ್ಸು ಅಲ್ಲೆಲ್ಲಿ ಓಡಾಡುತ್ತಂತೆ. ಒಂದು ಗೂಢಾರ್ಥದಲ್ಲಿ ಬರೆದಾಗ ಜನಸಾಮಾನ್ಯರಿಗೆ ಅರ್ಥ ಆಗೋದು ಕಷ್ಟ. ಅದು ಓದ್ತಿದ್ದಂಗೆ ಇನ್ನೇನೋ ಯೋಚನೆಗೆ ಹೋಗುತ್ತೆ ತಲೆ, ಗೂಢಾರ್ಥ ಹುಡ್ಕೋದ್ರಲ್ಲ ಯಾಕೆ ಹಿಂಗೆ ಅಂತ ಹೋಗುತ್ತೆ. ಯಾಕೆ ಆಚಾರ್ಯರು ಆ ಥರದ ಪದಗಳನ್ನೇ ಉಪಯೋಗಿಸಿ ಹೇಳಿದರು ಅಂತ ನಮ್ಮಂಥವರಿಗೆ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದಲ್ಲ ಅಂತ ಅಷ್ಟೆ. ಗೂಢಾರ್ಥಗಳಲ್ಲಿ ಇಲ್ಲದ ಗೂಢಾರ್ಥ ಯಾಕೆ ಮಾಡಬೇಕು, ಸರಳವಾಗಿ ಮಾಡಬೇಕು. ಈ ಗೂಢಾರ್ಥಗಳಿದೆಯಲ್ಲ, ಮುಚ್ಚಿಟ್ಟು ಹೇಳೋದೊಂದು ಕ್ರಮ, ಬಿಚ್ಚಿಟ್ಟು ಹೇಳೋದು ಇನ್ನೊಂದು ಕ್ರಮ. ವೇದಗಳಲ್ಲಿ ಉಪನಿಷತ್ತುಗಳಲ್ಲೆಲ್ಲ ಪರ ಪಶ್ಯಂತಿ ಮಧ್ಯಮ ವಾಕ್ ಅಂತ ಹೇಳಿ ಅದರ ವೈಖರಿ ಕುರಿತು ಹೇಳಿದರು. ಒಂದು ಪರ ಇದೆ, ಒಂದು ಪರ ಮಧ್ಯಮ ಪಶ್ಯಂತಿ ವಾಕ್ ಅಂತ ವಾಕ್ಯನ 4 ಭೇದಗಳು ಹೇಳಿ ಎಲ್ಲೆಲ್ಲಿ ಈ ಮಾತುಗಳು ಬರುತ್ತೆ ಅಂತ ಅಲ್ಲಿ ಹೇಳಿದ್ದು ಒಂದು ತುಂಬ ಭಾಷೆಯ 4 ಸ್ತರಗಳನ್ನು ಹೇಳಿದ್ದು ಒಂದು ರೀತಿ ಇದೆ. ಇದು ಸಂವಾದ. ಈಗ ಉದಾಹರಣೆಗೆ ಸಾಮಾನ್ಯ ಜೊತೆಗೆ ಒಂದು ಸಣ್ಣ ಕತೆ ಹೇಳಿ ಇದಲ್ಲಪ್ಪ ಹೀಗೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ತತ್ವದಲ್ಲಿ ಇನ್ನಷ್ಟು ಹೆಚ್ಚು ಪರಿಣತಿ ಪಡೆದಿರೋರಿಗೆ ಅವರ ಸಂವಾದದ ಮಾತೇ ಬೇರೆಯಾಗಿರುತ್ತೆ. ನಮ್ಮಲ್ಲಿ ಈ ಸಂತರಲ್ಲಿ ಯೋಗಿಗಳು ಅವಧೂತರಂತೂ ಏನು ಮಾತಾಡೋಲ್ಲ, ಕೇವಲ ಸಂಜ್ಞೆ ಮಾತ್ರ ಅಷ್ಟೇ. ಅವರೆಲ್ಲ ಮಾತಾಡೋ ರೀತಿ ಇದೆಯಲ್ಲ ಅದು ಗೂಢಾರ್ಥವಾದ್ದು. ಯಾತಕ್ಕೆ ಹಾಗೆ ಮಾತಾಡ್ಕೊಳ್ತಾರೆ ಅಂದರೆ ಅದು ಅವರ ಸಂವಹನದ ಭಾಷೆ. ಅದು ಅಂದರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸಾಮಾನ್ಯ ಜನಗಳಿಗೆ ಸಾಮಾನ್ಯವಾದ ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಬೇಕಾದಷ್ಟು ಶ್ಲೋಕಗಳು, ಅರ್ಥವಾಗೋ ಶ್ಲೋಕಗಳು ಒಂದು ಹಂತ ಕಾಣಿಸುತ್ತೆ. ಅರ್ಥ ಆಗದೆ ಇರೋದು ಒಂದು ಇರುತ್ತಲ್ಲ, ಅದನ್ನು ಕೂಟ ಶ್ಲೋಕಗಳಂತ ಕರೀತಾರೆ. ಆಚಾರ್ಯ ಬನಂಜಿಯವ್ರ ಜೊತೆ ಒಂದು ಸರಿ ಮಾತಾಡುವಾಗ ಮಹಾಭಾರತದಲ್ಲಿ ಎಷ್ಟು ಕೂಟ ಶ್ಲೋಕಗಳಿವೆಯೋ ಆ ಕೂಟ ಶ್ಲೋಕ ಇದೆಯಲ್ಲ ತುಂಬ ಗೂಢಾರ್ಥ ಇದೆ. ಹೊರತವರಿಕೆಗೆ ಒಂದು ಅರ್ಥ, ಒಳಗಡೆ ಅದನ್ನು ತೆಗೆದ್ರೆ ಇನ್ನೊಂದು ಅರ್ಥ ಕಾಣಿಸುತ್ತದೆ. ಹೀಗೆ ಅದನ್ನು ಯಾತಕ್ಕೆ ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ ಅದರಲ್ಲಿ 2 ಬಗೆ ಅಂತ ನನಗನ್ಸುತ್ತೆ. ಒಂದು, ಗಣೇಶನಿಗೆ ವ್ಯಾಸರು ಹೇಳುವಾಗ ಅವನು ಅದನ್ನ ಅರ್ಥ ಮಾಡ್ಕೋಬೇಕಲ್ಲ, ಅರ್ಥ ಮಾಡ್ಕೊಳ್ಳೋಷ್ಟು ಮುಂದಿನ ಶ್ಲೋಕಗಳು ಏನೇನು ಬೇಕು ಅಂತ ವ್ಯಾಸರು ಸಿದ್ಧ ಮಾಡ್ಕೋತಾ ಇದ್ರು. ಅದಕ್ಕೂ ಒಂದಂತ. ಎರಡನೇದು, ಈ ಕೂಟ ಶ್ಲೋಕಗಳು ವ್ಯಾಸರಿಂದ ರಚಿತವಾಗಿದ್ದ ಅಥವಾ ಮಧ್ಯದಲ್ಲಿ ಯಾರಾದರೂ ಬಂದು ಸೇರಿಸಿದ್ದ ಅನ್ನೋದ್ರ ಬಗ್ಗೆಯೂ ಪ್ರಶ್ನೆಗಳಿವೆ. ಆದರೆ ಒಂದೇನು ಅಂತ ಹೇಳಿದ್ರೆ ಗೂಢಾರ್ಥ ಅನ್ನೋದಿದೆಯಲ್ಲ, ಅದು ಇದನ್ನಲ್ಲೂ ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಕೂಡ ಗೂಢೋಕ್ತಿ ಇದೆ. ಒಂದು ವ್ಯಂಜನ ವ್ಯಾಪಾರ ಅಂತ ಅನ್ನೋದಿದೆ. ಈಗ ಕುಂತಾಹ ಪ್ರವಿಶಂತಿ ಅಂತ ಒಂದು ಮಾತಿದೆ ಇದರಲ್ಲಿ. ಅಂದರೆ ಈ ಭರ್ಜಿ ಇದೆಯಲ್ಲ, ಅದು ಭರ್ಜಿ ಪ್ರವೇಶ ಮಾಡಿದ್ವು ಅಂತ. ಅಂದರೆ ಭರ್ಜಿ ಪ್ರವೇಶ ಮಾಡ್ತಾ ಅದರಿಂದ ನಮ್ಮ ಹೇಳುವಾಗ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಅಂತ 3 ಕಾವ್ಯದಲ್ಲೂ 3 ಅರ್ಥ ಹೇಳುತ್ತೆ. ಸಾಮಾನ್ಯವಾಗಿ ಹೇಳಿಬಿಟ್ರೆ ಅದು ಅರ್ಥ ಇರೋಲ್ಲ. ಕುಂತಹ ಪ್ರವೇಶಂತಿ ಅಂದರೆ ಭರ್ಜಿಗಳು ಪ್ರವೇಶ ಮಾಡಿದ್ವು ಅಂದರೆ ಭರ್ಜಿಯನ್ನು ಹಿಡಿದ ಸೈನಿಕರು ಬಂದರು ಅಂತ ಅರ್ಥ. ಇಲ್ಲೂ ಕೂಡ ಅಂದರೆ ನಮ್ಮ ಕವಿಗಳು, ತತ್ವಕಾರರು, ಚಿಂತಕರು, ಯೋಗಿಗಳು, ಸಂತರು ತಮ್ಮ ಹಂತಗಳಲ್ಲಿ ಅದನ್ನು ಮಾತನ್ನು ಸಂವಹನವನ್ನು ಮಾಡ್ಕೋತಾ ಇದ್ರು. ನಮಗೆ ಈಗ ರಮಣ ಹತ್ರ ಹೋದರೆ ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಅವರಿಂದ ನನ್ನ ಗೆಳೆಯರು, ನನ್ನ ತುಂಬ ಹಿರಿಯ ಸ್ನೇಹಿತರಾದಂಥ ಕಿವಿ ಬಾಲಕೃಷ್ಣ ಅಂತ ಒಬ್ಬರು ಕೊಪ್ಪದ ಕಡೆ ಇವರಿದ್ದರು. ಅವ್ರು ನಮ್ಮ ಮನೆಗೆ ಬರ್ತಾಯಿದ್ರು. ಅವರು ಪ್ರತಿ ವರ್ಷವೂ ಅವರು ಆ ಕಾಲದಲ್ಲಿ ರಮಣ ಮಹರ್ಷಿಗಳು ಇರೋ ಕಾಲದಲ್ಲಿ ಹೋಗ್ತಾಯಿದ್ರು. ಅವ್ರು ಏನು ಹೇಳ್ತಾರೆ ಅಂದರೆ, ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಅವರು ಕೇವಲ ದೃಷ್ಟಿಯಲ್ಲಿ ಮಾತ್ರ ನೋಡೋದಕ್ಕೆ ಸಂವಹನ ಆಗೋದು. ನಿಮ್ಮ ಮನಸ್ಸಿನಲ್ಲಿ ಏನೋ ಕೆಲವು ಪ್ರಶ್ನೆಗಳಿದ್ವು ಅಂತ ಅಂದ್ಕೊಳ್ಳಿ. ಅದನ್ನು ಪಾಲ್ಬರಂಟನ್ ಕೂಡ ಹೇಳ್ತಾನೆ, ಇಂಥದ್ದೆಲ್ಲ ಬೇಕಾದಷ್ಟು ಅಂತ. ಕೆಲವು ಸರಿ ಯಾವುದೋ ಪ್ರಶ್ನೆಗಳು ಹೊತ್ಕೊಂಡ್ಬಂದು ಆಚಾರ್ಯ ಬನ್ನಂಜಿಯವ್ರ ಹತ್ರ ಬಂದು ಕೂತ್ಕೊಂಡಾಗ ಅವ್ರು ಮಾತಾಡ್ತಿದ್ದಾಗಲೇ ಕೆಲವು ಪ್ರಶ್ನೆಗಳು ಕೇಳಲೇಬೇಕಾಗಿಲ್ಲ, ಅದೆಲ್ಲ ಪ್ರಶ್ನೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಅಂದರೆ ಯಾವ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿಯ ಸಮೀಪಕ್ಕೆ ಹೋದಾಗ ಆ ವ್ಯಕ್ತಿ ನಮಗೆ ಗೊತ್ತಾಗುತ್ತೆ. ಈ ಕೆಲವು ಸರಿ ಜಡ್ಡು ಕೃಷ್ಣಮೂರ್ತಿ
ಮಾತುಗಳು ಕೇಳ್ತಾ ಇದ್ದಾರೆ, ಓಶೋ ಮಾತು ಕೇಳ್ತಾ ಇದ್ದಾರೆ, ನಮಗೆ ಅದೆಲ್ಲೋ ಒಂದು ರೀತಿ ಮಾಂತ್ರಿಕವಾಗಿ ಮಾಡ್ತಾ ಇದೆ ಅಂತ. ಈಗ ಬೇಂದ್ರೆ ಕೂಡ ಮಾತಾಡುವಾಗ ಅವ್ರು ಏನು ಮಾಡ್ತಾಯಿದ್ರು, ಮಾಂತ್ರಿಕವಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ಮಂತ್ರಯುಕ್ತವಾದಂಥ ಭಾಷೆ ಬಳಸ್ತಾಯಿದ್ರು. ಅಂದರೆ ಅದ್ರ ಹಿಂದೆ ಅವರ ವ್ಯಾಸಂಗ, ಅವರ ಅನುಭವ, ಅವ್ರು ಮಾಡಿದ ಅಭ್ಯಾಸ, ಅವರು ಯಾರ್ಯಾರು ಜೊತೆಗೆ ಇದ್ದು ಅದರಲ್ಲಿ ಅನುಭವಗಳನ್ನು ಪಡೆದರೋ ಅದರ ಹಿನ್ನೆಲೆಯೂ ಇರುತ್ತೆ. ಅದು ಅಂದರೆ ಇದು ಮಾತಾಡುವಾಗ ಶಾಸ್ತ್ರದ ಅನುಭವವೂ ಇದೆ, ಜೊತೆಗೆ ಅನೇಕ ವ್ಯಾಸಂಗವೂ ಇದೆ, ಅನೇಕ ಸಜ್ಜನ ಮತ್ತು ಸತ್ಪುರುಷರ ಸಂತರ ಜೊತೆಗಿನ ಸಂಪರ್ಕ ಎಲ್ಲವೂ ಸೇರಿಕೊಂಡಿರುತ್ತೆ. ಕವಿಗಳು ಮಾತಾಡುವಾಗ ಮುಚ್ಚಿಟ್ಟು ಬೇರೆ ರೀತಿ ಹೇಳ್ತಾರೆ, ಅದನ್ನು ಧ್ವನಿ ಅರ್ಥ ಅಂತ ಹೇಳ್ತೀವಿ. ಅಂದರೆ ಆ ರೀತಿ ಹೇಳೋದು ಒಂದು ಕ್ರಮ ಇದೆಯಲ್ಲ, ಅದಕ್ಕೆ ನಿಮಗೆ ಗೂಢವಾಗಿ ಯಾಕೆ ಹೇಳ್ತಾರೆ ಅಂದರೆ ಅದನ್ನು ಹೇಳೋದಕ್ಕೆ ಬೇರೆ ಮನಸ್ಥಿತಿ ಇರುತ್ತೆ. ಈಗ ನಿಮಗೆ ಮಕ್ಕಳು ಕೊಡುವಾಗ ಬರೀ ಸಣ್ಣ ಸಣ್ಣ ಕಥೆಗಳು ಕೊಡ್ತೀರಿ, ಸ್ವಲ್ಪ ದೊಡ್ಡವರಾದ ಮೇಲೆ ಈ ಒಂದು 3-4 ಪುಟದ ಕಥೆ ಕೊಡ್ತೀರಿ. ಅವನು ಇನ್ನೊಂದು ಹೈಸ್ಕೂಲ್ ಬಂದಾಗ ಬೇರೆ ರೀತಿ ಒಂದು ಸ್ವಲ್ಪ ಅವನಿಗೆ ರಾಮಾಯಣ ಮಹಾಭಾರತ ಎಲ್ಲ ಓದ್ಕೊಳ್ಳೋಕ್ಕಾಗತ್ತೆ. ಇನ್ನಷ್ಟು ಬಂದಾಗ ಬೇರೆ ಬೇರೆ ರೀತಿಯ ಕೃತಿಗಳನ್ನು ಅವನು ಅಧ್ಯಯನ ಮಾಡ್ತಾನೆ. ಅಂದರೆ ಈ ವಯಸ್ಸಿಗೂ ಅವನ ಸಂವಹನಕ್ಕೂ ಒಂದು ಸಂಬಂಧ ಸದ್ಯ ಇದ್ದೇ ಇರುತ್ತೆ. ಆ ಹಂತಕ್ಕೆ ತಲುಪಿದಾಗ ಅದು ಬೇರೆ. ಈ ಫಿಲಾಸಫಿ ಆಫ್ ಮ್ಯಾಥಮೆಟಿಕ್ಸ್ ಅಂತ ಬಟನ್ ರೆಸಲ್ ಅವನು ಬರೆದಾಗ ಅವನು ಇಡೀ ಸಂಖ್ಯೆಯಲ್ಲೇ, ಈಗ ಆಚಾರ್ಯಗಳು ಅಂಕೆಯಲ್ಲಿ ಅಧ್ಯಾತ್ಮ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಯಾವ ಒಂದು ಅಂಕೆ ಇರುತ್ತಲ್ಲ, ಒಂದು ಅಂಕೆ ಕೂಡ ಕೆಲವು ರಹಸ್ಯಗಳನ್ನು ಹೇಳುತ್ತೆ. ಆ ಇಡೀ ರಹಸ್ಯ ಹೇಳ್ಕೊಳ್ಳೋದಕ್ಕೆ ಒಂದೇ ಸಂಖ್ಯೆ ಸಾಕು ಅಂತ. ಈಗ 4 ಬೇಕು, 5, 6, ಈ 4, 5, 6 ಅಂತ ಅಂದ್ಕೊಳ್ಳಿ. ಈಗ 4ನಲ್ಲಿರೋದು ಸಮಸಂಖ್ಯೆ ಅದು. ಆದರೆ ಅದನ್ನೇ ಬೆಸ ಸಂಖ್ಯೆ ಮಾಡಿದಾಗ 5ರಲ್ಲಿ ಬೆಸ ಸಂಖ್ಯೆ ಇದೆ. ಈ ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳ ಮೂಲಕ ಸೃಷ್ಟಿಯ ರಹಸ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂದಿನಿಂದಲೂ ಆ ಥರದ್ದು ಒಂದು ಪ್ರಯತ್ನ ಇದೆ. ನಮ್ಮಲ್ಲೂ ಕೂಡ ಸಂಖ್ಯಾ ಅಂದರೆ ಅವನು ಜ್ಞಾನ ಅಂತ, ಜ್ಞಾನವನ್ನು ಪಡೆದವನು ಅಂತಾನೆ. ಆ ದೃಷ್ಟಿಯಿಂದ ಗೂಢ ಅನ್ನೋದು ಇದೆಯಲ್ಲ, ಈ ಗೂಢ ತತ್ವದಲ್ಲಿ ಅಡಗಿಸಿಟ್ಟು ಹೇಳಿದ್ರೆ ಅದನ್ನು ಬೇರೆ ರೀತಿ ಹೇಳ್ಕೊಳ್ಳೋದು ಬೇರೆ ಅವಕಾಶ ಇರಲ್ಲ. ನಾನು ಪ್ರಶ್ನೆ ಕೇಳಿದಕ್ಕೆ ಕಾರಣ ಅಂದರೆ ಮಗಳು ಹೋಗಿ ಮನೇಲಿ ನನಗೆ ಈ ಪ್ರಶ್ನೆ ಕೇಳ್ತಾಳಲ್ಲ ಅನ್ನೋ ಭಯಕ್ಕಷ್ಟೇ. ನಿಜ ಖಂಡಿತ ಕೇಳ್ತಾರೆ ಅಂತ ನಂಗೆ ಗೊತ್ತಿದೆ. ಅದೇ ಈಗ ಭಾರತದ ಬಗ್ಗೆ ಬಂದಾಗ 40ರ ವಯಸ್ಸಿನ ಭಾರತ ಅಂದು ತುಂಬ ಅದ್ಭುತ ಅರ್ಥ ಇದೆ ಬಿಡಿ, ನಾ ಅದ್ರ ಬಗ್ಗೆ ಮಾತಾಡಲ್ಲ. ಮಕ್ಕಳಿಗೆ ಅರ್ಥ ಆಗೋದು ಅದು ಹೆಂಗೆ ಏನು ಅಂತ ಕೇಳೋ ಭಯಕ್ಕೆ ನಾನು ಈ ಪ್ರಶ್ನೆನ ನಿಮ್ಮ ಮುಂದೆ ಇಟ್ಟೆ. ಗೊತ್ತಾಯಿತು. ಅಂದರೆ 2 ರೀತಿಯಲ್ಲಿಯೂ ಆಚಾರ್ಯರು ಮಾತಾಡ್ತಾರೆ. ಅದು ಆಚಾರ್ಯರು ಅವರು ಪ್ರಾರಂಭಿಸಿದ ಸಂಪ್ರದಾಯ ಅಲ್ಲ, ನಮ್ಮ ಪುರಾಣಗಳಲ್ಲಿಯೂ ಉಂಟು. ಪುರಂಜನೋಪಾಖ್ಯಾನ ಅಂತ ಭಾಗವತದ ಪ್ರಸಿದ್ಧ ಒಂದು ಭಾಗ. ಅದು ತುಂಬ ಒಂದು ಗೂಢಾರ್ಥದಲ್ಲಿ ಆ ಕಥೆಯನ್ನು ಅಲ್ಲಿ ಶುಕ ಮಹರ್ಷಿಗಳು ನಿರೂಪಿಸ್ತಾರೆ. ಆಚಾರ್ಯರು ನೀವು ಹೇಳಿದಾಗೆ ಇಂತಹ ಕಠಿಣ ಕೃತಿಗಳು ಉಂಟು. ಒಬ್ಬರು ಒಂದು ಬಾರಿ ಆಚಾರ್ಯರು ಮಾತಾಡ್ತಾ ಹೇಳಿದರು, ಹೀಗೆ ಮಾತಾಡ್ತಾ ಇರುವಾಗ ಆಚಾರ್ಯರೇ ಕುವೆಂಪುರ ಬಗ್ಗೆ ಏನಾದರೂ ಒಂದು ಹೇಳಿ ಅಂತ ತಮಾಷೆ ಕೇಳಿದ್ರಂತೆ. ಅದಕ್ಕೆ ಆಚಾರ್ಯರು ತಕ್ಷಣ ಹೇಳಿದ್ರಂತೆ, ತಟಪಟ ತಟಪಟ ತಟ್ಟಪ್ಪ ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಅಂತ. ಇಂಥದ್ದು ಉಂಟು. ಇದು ಆಚಾರ್ಯರೇ ಮಾಡಿದ್ದು, ಅವರೇ ಹೇಳಿದ್ದು. ಇಂತಹ ಸರಳಾತಿ ಸರಳ ಮಕ್ಕಳಿಗೆ ಆಗುವಂಥದ್ದು ಉಂಟು. ಈಗ ನೀವು ದೃಷ್ಟಾಂತ ಕೊಟ್ಟದ್ದು ಉಂಟು, ದಾಸರ ಪದ್ಯಗಳಲ್ಲೆಲ್ಲ ಉಂಟು. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ಬರಡು 1 ತುಂಬಲೇ ಇಲ್ಲ ಅನ್ನುವಂಥದ್ದಲ್ಲಿ ಇದಕ್ಕೆ ಸಂವಾದಿಯಾಗಿ ಬರುವಂಥದ್ದು. ಅಲ್ಲ, ನೀವು ಮಕ್ಕಳು ಕೇಳ್ತಾರೆ ಅಂತ ಭಯ ಇದ್ದರೆ ಮಗಳಿಗೆ ಹೇಳಿ, ನಿನಗಿವಾಗ ಪ್ರಶ್ನೆ ಕೇಳಲಿಕ್ಕೆ ಬರುತ್ತೆ, ಉತ್ತರ ತಿಳ್ಕೊಳ್ಳಿಕ್ಕಲ್ಲ, ಉತ್ತರ ತಿಳ್ಕೊಳ್ಳೋಷ್ಟು ಬೆಳಿ ಅಂತ. ಯಾಕೆಂದರೆ ನಾವೀಗ ಜಂಜಿಗಳು ಅಂತ ಹೇಳಿ ನಾವು ವಿಪರೀತ ಪ್ಯಾಂಪರ್ ಮಾಡ್ತಾ ಇರೋದು, ಮುದ್ದು ಮಾಡ್ತಾ ಇರೋದು ಅಂತ ಉಂಟಲ್ಲ, ಅದೆಲ್ಲ ಇದೇ ತರಹ. ನಾವು ಅವರಿಗೆ ನಿಮಗೆ ಇನ್ನೂ ಉತ್ತರ ತಿಳಿದುಕೊಳ್ಳಿಕ್ಕೆ ಅಷ್ಟು ಬೆಳೆದಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾ ಇಲ್ಲ. ನಾವು ಚಿಕ್ಕವರಿದ್ದಾಗ ಹಾಗೆ ಹೇಳ್ತಾ ಇದ್ರು, ನಿನಗಿನ್ನೂ ತಿಳ್ಕೊಳ್ಳೋ ಶಕ್ತಿ ಬಂದಿಲ್ಲ ಕಣೋ, ಆಮೇಲೆ ಗೊತ್ತಾಗತ್ತೆ. ಈಗ ನಾವು ಜನ್ ಆಲ್ಫಾ ಜನ್ ಬೆಟಾ ಅಂತ ಹೇಳಿ ಅವ್ರನ್ನ ಮೇಲ್ಗಡೆ ಎತ್ತುತ್ತಾ ನಿಮಗೆಲ್ಲ ಬರುತ್ತೆ ಅಂತಂದರೆ ಅವ್ರಿಗೆ ಭ್ರಾಂತಿ ಆಗಬೇಕು. ಅಲ್ಲಲ್ಲ, ಕರೆಕ್ಟ್. ಅಂದರೆ 2 ಹಾಡುಗಳನ್ನು ಮಾಡ್ತಾರೆ. ಇವಾಗ ಪುರಂದರದಾಸರೇ ಇದು ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರೋದ ಕರುಣ ಅಂತಲೂ ಮಾಡಿದ್ದಾರೆ. ಕೆಲವೊಂದು ಬಹಳ ಸರಳವಾಗಿರುತ್ತೆ. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವನ್ನು ಮಾಡುವರಾರು ಅಂತ ಇದೆ. ಗುಣನಿಧಿಯೇ ನಿನ್ನನ್ನು ಧ್ಯಾನದಲ್ಲಿ ಎತ್ತಿಕೊಂಡಿದ್ದರೆ ಮನೆಯ ಗೃಹಂ ಶರೀರಂ ಮಾನುಷ್ಯಂ ಅಲ್ವಾ.
ದೇಹದ ಕೆಲಸ ಯಾರು ಮಾಡ್ತಾರೆ ಸಮಾಧಿ ಸ್ಥಿತಿಯಲ್ಲಿದ್ದಾಗ? ಬಹಳ ಸರಳವಾಗಿದೆ. ಹಾಗೆ ಎರಡರ್ಥವೂ ಇದೆ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಅದು ಬುದ್ಧಿಯ ಪ್ರಭೇದಗಳು. ಅಚ್ಚಿನೊಳಗೆ ಮೆಚ್ಚು, ನಮ್ಗೆ ಇಷ್ಟ ಆಗೋದೆಲ್ಲ ಹಿತ ಅಲ್ಲ, ಹಿತ ಆಗೋದೆಲ್ಲ ಇಷ್ಟ ಅಲ್ಲ. ಅಲ್ವಾ? ಮೆಚ್ಚಿನೊಳಗೆ ಅಚ್ಚು, ಹುಚ್ಚದ್ದು ಹೋಯಿತಲ್ಲ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ನೀವು ಆಮೇಲೆ ಬನ್ನಿ ಅಂತ ಹೇಳಬೇಕು. ಅಲ್ಲ, ಇದನ್ನು ಅನೇಕರು, ಈಗ ಉದಾಹರಣೆಗೆ ಶರೀಫ್ ಸಾಹೇಬರು ಒಂದು ಕಡೆ ಸೋರು ತೆಹುದು ಮನೆ ಮಾಳಿಗೆ, ದಾರು ಕಟ್ಟಿ ಮಾಳ್ಪರಿಲ್ಲ ಅಂತ ಹೇಳ್ತಾರೆ. ಮೊದಲನೇ ಅರ್ಥಕ್ಕೆ ಇದೇನಿದು? ಸೋರು ತೆಹುದು ಮನೆಯ ಮಾಳಿಗೆ, ಹೌದು, ಮನೆ ಮಾಳಿಗೆ, ಮಾಳಿಗೆ ಮನೆ ಏನಿದೆ ಸೋರ್ತಾ ಇದೆ. ದಾರು ಕಟ್ಟಿ ಮಾಳ್ಪರಿಲ್ಲ, ಅದಕ್ಕೆ ಏನೋ ಮರ ಗಿರ ಮುಟ್ಟು ಎಲ್ಲ ಹಾಕಿ ಅದನ್ನು ಸರಿಪಡಿಸೋರಿಲ್ಲ ಅಂತ. ಇದು ಮೇಲ್ನೋಟಕ್ಕೆ ಒಂದು ಅರ್ಥ ಕಾಣಿಸುತ್ತೆ, ಆದರೆ ಅದಷ್ಟು ಮಾತ್ರ ಅಲ್ಲ. ಸೋರ್ತಿದ್ದು ಮನೆ ಮಾಳಿಗೆ, ಮನೆ ಅನ್ನೋದಕ್ಕೊಂದು, ಈ ಶರೀರ ಅನ್ನೋದು ಮನೆ, ಇದರಲ್ಲಿ ಏನೇನೋ ಸೋರ್ತಾ ಇದೆ. ಇದು ಅಂದರೆ ಹಾಳಾಗ್ತಾ ಇದೆ. ನಾವು ಏನು ಈ ದೇಹ ಇಟ್ಕೊಂಡು ಮಾಡಬೇಕಾದದ್ದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಇದಕ್ಕೊಂದು ಅಧ್ಯಾತ್ಮದ ಒಂದು ಅರ್ಥ ಇದೆಯಲ್ಲ, ಅಂದರೆ ಲೌಕಿಕವಾದಂಥ ನಿದರ್ಶನ ತಗೊಂಡು ಅದನ್ನು ಆಧ್ಯಾತ್ಮಿಕವಾದ ಅರ್ಥದಲ್ಲೇ ಪರಿವೇಶದಲ್ಲಿ ಅದನ್ನು ವಿವರಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಇದೇನು ಅಂದರೆ ಎಳ್ನೀರನ್ನು ತೆಗಿಬೇಕಾದ್ರೆ ಅದೆಲ್ಲ ಸಿಪ್ಪೆ ತೆಗೆದು ಮತ್ತೆ ಇದು ಮಾಡಿಕೊಂಡು ಅದರಿಂದ ನೀರು ತೊಗೊಂಡು ಕುಡಿಬೇಕು. ನೀವು ಅದ್ರ ಕರೆಕ್ಟಾಗಿ ನಿಮ್ಮ ಮೇಲಿನ ಸಿಪ್ಪೆ ತೆಗಿಬೇಕು, ಕರೆಕ್ಟಾಗಿ ತೆಗಿಬೇಕು, ಆಮೇಲೆ ನಿಮಗೆ ಕೊಬ್ಬರಿ ಸಿಗುತ್ತೆ. ಇದು ಒಂದು ರೀತಿ ಇದು ನಾರಿಕೇಳ ಪಾಕ ಇದು. ಜೆನ್ಜಿ ಅಂದ ತಕ್ಷಣ ಇವಾಗಿನ ವಿಡಿಯೋ ನಾನು ನೋಡ್ತಾ ಇದ್ದೆ ಮೊನ್ನೆ. ಇವಾಗ ಆಲ್ರೆಡಿ ಕಲ್ಕಿ ಅವತಾರ ಆಗಿಬಿಟ್ಟಿದೆ. 32 ಅಲ್ಲಿ ಬರ್ತಾರೆ ಕಲ್ಕಿ ದೇವರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಪುರಾಣಗಳ ನೀವು ಪರಿಚಯ ಮಾಡಿಕೊಂಡ್ರೆ ಬರಲಿಕ್ಕೆ ಇನ್ನೂ ಬಹಳ ಟೈಮ್ ಇದೆ ಅಂತ ಗೊತ್ತಾಗತ್ತೆ. ಸುಮ್ಮನೆ ಏನೋ ಹೇಳ್ತಾ ಇರ್ತಾರೆ. ದಿನಕಲ್ಪದಲ್ಲಿ ಇಡೀ ವಿಶ್ವ ನಾಶವಾಗುತ್ತಾ ಅಥವಾ ಕೇವಲ ಈ ಸೌರಮಂಡಲ ಮಾತ್ರ ನಾಶವಾಗುತ್ತೆ? ಈ ಬ್ರಹ್ಮಾಂಡ ದಿನಕಲ್ಪದಲ್ಲಿ, ಬ್ರಹ್ಮನ ದಿನಕಲ್ಪದಲ್ಲಿ ಅದೇ ಇಡೀ ವಿಶ್ವ ಇಲ್ಲ 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 ಇಡೀ ವಿಶ್ವ ಬ್ರಹ್ಮದೇವರಿಗೆ 100 ವರ್ಷ ಆಗುವ ದಿನಕಲ್ಪದಲ್ಲಿ ಕೇವಲ ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಅಂತ ನಿಯಮಗಳು. 4 ಯುಗಗಳು 1000 ಬಾರಿ ಆವರ್ತನೆಯಾದಾಗ ಚತುರ್ಮುಖ ಬ್ರಹ್ಮದೇವರ ಒಂದು ದಿನ ಆಗ್ತದೆ. ಅದರಲ್ಲಿ 14 ಮನ್ವಂತರಗಳು, ಮನ್ವಂತರಾಧಿಪತಿಗಳು ಇದೆಲ್ಲ ನಾಶ ಆಗ್ತಾರೆ ಒಂದಕ್ಕೆ. ಅಂದರೆ ಇಡೀ ಬ್ರಹ್ಮಾಂಡ ಆಗುದಿಲ್ಲ, ಕೇವಲ ನಮ್ಮ ಸೌರಮಂಡಲ ಅಷ್ಟೇ ಅಷ್ಟೇ ಅಷ್ಟೇ. ನಮಸ್ಕಾರ. ಈಗ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಕೃಷ್ಣ ಹೇಳ್ತಾನೆ. ಇದೇ ಸೆಂಟೆನ್ಸ್ನ ಇಟ್ಕೊಂಡು, ಇದೇ ಒಂದು ವಾಕ್ಯ ಇಟ್ಕೊಂಡು ಜೀವ ಮತ್ತು ಬ್ರಹ್ಮ ಭಿನ್ನನೂ ಹೌದು, ಜೀವ ಮತ್ತು ಬ್ರಹ್ಮ ಭಿನ್ನನೂ ಹೌದು ಅಂತೇಳಿ ಅರ್ಥ ಮಾಡಿರುವಂಥ ಸುಮಾರು ಲೇಖನಗಳನ್ನ ನಾವು ನೋಡ್ತೇವೆ. ಇದರಲ್ಲಿ ಯಾವುದು ಸರಿಯಾಗಿ ಒಪ್ಪುವಂಥ ಅರ್ಥ ಆಗತ್ತೆ ಅನ್ನೋದನ್ನು ಸ್ವಲ್ಪ ವಿತ್ ಎಕ್ಸಾಂಪಲ್ಸ್ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಶಾಸ್ತ್ರೀಯ ಉತ್ತರ ಕೊಡಬೇಕು ಅಂತಾದರೆ ಅದು ತುಂಬ ದೊಡ್ಡ ಪ್ರಶ್ನೆ ಆಗ್ತದೆ. ಅಲ್ಲಿ ಕೃಷ್ಣ ಹೇಳುವಂಥದ್ದು ಮಮೈವ ಅಂಶಃ, ನಾನೇ ಅಲ್ಲ. ಒಂದು ವೇಳೆ ಎರಡೂ ಒಂದೇ ಆಗ್ತಿಂತಿದ್ರೆ ನಾನೇ ಅಂತ ಕೃಷ್ಣ ಹೇಳ್ತಾ ಇದ್ದ. ಇದು ನನ್ನದೇ ಅಂಶ ಅಂತ ಹೇಳಿರುವುದರಿಂದಾಗಿ ಅದು ನಾನಲ್ಲ ಅನ್ನುವಂಥದ್ದು ಕೃಷ್ಣನ ವಾಕ್ಯದಿಂದ ಸ್ಪಷ್ಟ ಆಗ್ತದೆ ಒಂದು ವಿಷಯ. ಇದು ಹೊರತಾಗಿ ಅದರ ಬಗ್ಗೆ ಚರ್ಚೆ ಮಾಡುವುದು ಅಂತಾದರೆ ಅದು ಶಾಸ್ತ್ರೀಯವಾದ ಚರ್ಚೆಯ ಹಿನ್ನೆಲೆಯಲ್ಲಿ ಹೋಗ್ತದೆ. ಬಹುಶಃ ಈ ವೇದಿಕೆಯಲ್ಲಿ ಅದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ನಾನು ಅದೇ ಹೇಳಿದ್ದು ನಿಮಗೆ. ಅದು ಇಲ್ಲಿ ಕೃಷ್ಣನ ತಾತ್ಪರ್ಯ ಎರಡು ಒಂದೇ ಅಲ್ಲ. ಒಂದೇ ಅಂತ ಆದರೆ ಕೃಷ್ಣ ಹಾಗೆಯೇ ಹೇಳ್ತಾ ಇದ್ದ. ಇದೆಲ್ಲವೂ ನನ್ನ ಅಂಶಗಳು ಅಂತ ಹೇಳಿರುವುದರಿಂದಾಗಿ ಅದು ಬೇರೆ ಇದು ಬೇರೆ ಅಂತ ಆಯಿತು. ಹೇಗೆ ನನ್ನ ಕೈ ಅಂತ ಹೇಳ್ತೇವೆ, ಆಗ ನಾನು ಬೇರೆ ನನ್ನ ಕೈ ಬೇರೆ ಆಯಿತು. ಹೇಗೆ ನನ್ನ ತಲೆ ಅಂತ ಹೇಳ್ತೇವೆ, ನಾನು ಬೇರೆ ನನ್ನ ತಲೆ ಬೇರೆ ಅಂತ ಆದ ರೀತಿಯಲ್ಲಿಯೇ ಮಮೈವ ಅಂಶಃ ಅಂತಹ ಕೃಷ್ಣ ಪ್ರಯೋಗ ಮಾಡಿದ್ದರಿಂದ ಅದೆರಡು ಬೇರೆ ಅನ್ನುವುದು ಸ್ಪಷ್ಟ ಆಗ್ತದೆ.
ಜನ್ಮವೆತ್ತಿದ ಮೇಲೆ ಸ್ವರ್ಗ ಅಂದರೆ ಪಾಪ ಪುಣ್ಯ ಎಲ್ಲ ಇಲ್ಲೇ ಆದಮೇಲೆ ಮತ್ತೆ ಸ್ವರ್ಗ ನರಕ ಅಂತಂಬೋದು ಬೇಕಾ ಅಂತ. ಆಮೇಲೆ ಸ್ವರ್ಗ ನರಕಕ್ಕೆ ಹೋದಾಗ ಸೂಕ್ಷ್ಮಜೀವಿ ಇರ್ತಾನೆ ಅವನು. ಸೂಕ್ಷ್ಮಜೀವಿ ಇದ್ದಾಗ ಅಲ್ಲೇ ಏನು ಕ್ರಿಯೆಗಳು ನಮ್ಗೆ ತೋರಿಸ್ತಾರಲ್ಲ, ಇಂಥ ನರಕ ಆಗ್ತದೆ ಇಂಥ ನರಕ ಆಗ್ತದೆ, ಆ ಸೂಕ್ಷ್ಮಜೀವಿಗೆ ಹೇಗೆ ಅಲ್ಲೇ ನಡೀತಾವ ಕೆಲವು ಅಂತ. ಸ್ವಲ್ಪ ಪ್ರಶ್ನೆ ಸ್ವಲ್ಪ ವಿವರಣೆ ಮಾಡಿ. ನನ್ನ ಕೇಳಿದ್ದೇನಂತಂದರೆ ಇಲ್ಲೇ ಸ್ವರ್ಗ ಅದ ಇಲ್ಲೇ ನರಕ ಅದ ಅಂತ ಹೇಳ್ತಾರಲ್ಲ ಸಾಮಾನ್ಯವಾಗಿ. ನಾವು ಮಾಡಿದ್ದಕ್ಕೆ ನಮಗೆ ಎಕ್ಸಾಂಪಲ್ ಆಗಿ ನಾವೇ ಅದನ್ನು ಅನುಭವಿಸಿರ್ತೀವಿ. ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ತಿರ್ತೀವಿ. ಇಂಥ ಕೆಟ್ಟ ಕೆಲಸ ಮಾಡಿದ್ರೆ ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ಅಂಥೇಳಿ ನಾವೆಲ್ಲ ಇಲ್ಲೇ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀವಿ. ಅದು ಮತ್ತೆ ಸ್ವರ್ಗ ನರಕ ಅಂತ ಮತ್ತೆ ಯಾಕೆ? ಸ್ವರ್ಗದಲ್ಲಿ ಮತ್ತು ನರಕದಲ್ಲೆಲ್ಲ ಅಲ್ಲಿ ಅನುಭವಿಸೋದು ಯಾಕೆ? ಅಲ್ಲಿ ನರಕದೊಳಗೆ ಏನಂದ್ರೆ ಹೇಳ್ತಾರೆ ಬುಟ್ಟಿ ಒಳಗೆ ಕಾಯಿಸ್ತಾರ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಆದರೆ ಇದು ಅತ್ಯಂತ ಸೂಕ್ಷ್ಮಜೀವಿಗೆ ಹೇಗೆ ಅಲ್ಲಿ ಆಗೋ ಕ್ರಿಯೆ ಬೇರೆನೋ, ಅಥವಾ ಅಲ್ಲಿ ಅದು ಲೋಕ ಸೂಕ್ಷ್ಮನೋ, ಅಥವಾ ಆ ವಸ್ತುಗಳೆಲ್ಲ ಸೂಕ್ಷ್ಮನೋ? ಅದು ಆಗ ಹೇಳಿದ ಹಾಗೆ ಕಪಿಲಗೀತೆಯಲ್ಲೂ ಕಪಿಲರೂಪಿ ಭಗವಂತ ಹೇಳ್ತಾನೆ, ಈ ಒಬ್ಬ ಸ್ವರ್ಗಮೋ ಇಲ್ಲೇ ಸ್ವರ್ಗವೋ ಇಲ್ಲೇ ನರಕವೋ ಉಂಟು ಅಂತ ತಾಯಿಗೆ ಅದು ಸಾಂಕೇತಿಕವಾಗಿ ಹೇಳುವಂಥದ್ದು. ನಮ್ಮ ಪುರಾಣಗಳ ಕಲ್ಪನೆಯ ಪ್ರಕಾರದಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂತಹ ಪ್ರತ್ಯೇಕ ಅಸ್ತಿತ್ವಗಳೇ ಉಂಟು. ಅದು ಕೇವಲ ಮಾತಿಗೋ ಕೇವಲ ಒಂದು ವಿವರಣೆಗಾಗಿಯೋ ಇರುವಂಥದ್ದಲ್ಲ. ಅಲ್ಲಿ ಜೀವಾತ್ಮ ಹೋಗುವಾಗ ಲಿಂಗ ಶರೀರ ಸಹಿತವಾಗಿ ಹೋಗ್ತಾನೆ. ಆ ಶರೀರದಲ್ಲಿ ಅವ ದುಃಖವನ್ನು, ಕಷ್ಟವನ್ನು, ಶಿಕ್ಷೆಯನ್ನು ಎಲ್ಲ ಅನುಭವಿಸುವಂಥದ್ದು. ಅದು ಯಾಕೆ ಅಂತ ಕೇಳಿದರೆ, ಈ ಜೀವನ ಯಾತ್ರೆ ಅನ್ನುವಂಥದ್ದು ಈ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ನಿರಂತರವಾಗಿರುವಂಥದ್ದು. ಭಗವದ್ಗೀತೆಯ ಒಂದು ಶ್ಲೋಕಕ್ಕೆ ಹಾಗೂ ಅರ್ಥ ಹೇಳ್ತಾರೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಅಂತ. ಇಲ್ಲಿ ಬರುವ ಮುಂಚೆ ಅಂದರೆ ಈ ಶರೀರಕ್ಕೆ ಜೀವಾತ್ಮ ಬರುವ ಮುಂಚೆ ಎಲ್ಲಿದ್ದ ಅಂತ ಗೊತ್ತಿಲ್ಲ. ಒಂದು ದಿನ ಇದನ್ನು ಬಿಟ್ಟು ಹೋದ ನಂತರ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ. ಬನ್ನಂಜೆಯವರ ಮಾತಿನಲ್ಲಿ ಹೇಳಬೇಕು ಅಂತಾದರೆ ಫ್ರಮ್ ಅಡ್ರೆಸ್ಸ ಗೊತ್ತಿಲ್ಲ, ಟು ಅಡ್ರೆಸ್ಸ ಗೊತ್ತಿಲ್ಲ. ನಮಗೆ ಈಗ ಗೊತ್ತಿರುವಂಥದ್ದು ಈಗದ್ದು ಮಾತ್ರ. ಆದ್ದರಿಂದ ಇಲ್ಲಿ ಮಾಡಿದಂತಹ ಪುಣ್ಯ ಅಥವಾ ಪಾಪಗಳನ್ನು ಅನುಭವಿಸ್ಲಿಕ್ಕೋಸ್ಕರ ಅಥವಾ ಮಾಡಿದಂತಹ ತಪ್ಪು ಅಥವಾ ಉತ್ತಮ ಕೆಲಸಗಳ ಗುಣವನ್ನು ದೋಷವನ್ನು ಅನುಭವಿಸ್ಲಿಕ್ಕಿರುವಂಥದ್ದು ನರಕ ಮತ್ತು ಸ್ವರ್ಗ ಅನ್ನುವಂಥದ್ದು ಕ್ರಮ. ಅದು ಕೇವಲ ಒಂದು ಕಡೆಗಳಲ್ಲಿ ಅಂತಲ್ಲ, ನಮ್ಮ ಸಂಪ್ರದಾಯದ ತಳಹದಿಯಲ್ಲಿಯೇ ಇರುವಂತಹ ಒಂದು ಪ್ರಧಾನ ವಿಷಯ. ರುಜುಗಣಗಳಿದ್ದಾರಲ್ಲ, ರುಜುಗಣ ಅವ್ರಿಗೆ ಬ್ರಹ್ಮ ಮತ್ತು ವಾಯುಗೆ ನಾರಾಯಣನಿಂದನೇ ಸೃಷ್ಟಿ ಅಂತಬಿಟ್ಟು, ಮಿಕ್ಕಿದ್ದ ದೇವತೆಗಳ ಥರ ಅವ್ರಿಗೆ ಸೃಷ್ಟಿ ಇಲ್ಲ ಅಂತಬಿಟ್ಟು ಹೇಳಿ ನಾ ಕೇಳಿದ್ದೀನಿ. ಬ್ರಹ್ಮವಾಯುಗಳಿಗೆ ನಾರಾಯಣನಿಂದ ಲಕ್ಷ್ಮೀನಾರಾಯಣನಿಂದ ಮಾತ್ರ ಸೃಷ್ಟಿ ಅಂತ ಅವರು ರುಜುಗಣಗಳು. ಹಾಗಿದ್ರೆ ಎಲ್ಲ ರುಜುಗಣಗಳಿಗೂ ಅಪರೋಕ್ಷ ಜ್ಞಾನಿ ಆದಮೇಲಿಂದ ಅವ್ರಿಗಿನ್ನೂ 100 ಜನ್ಮ ಇದೆ ಅಂತಂದರೆ ಆ 100 ಜನ್ಮದಲ್ಲೂ ಅಂತ ಅರ್ಥ ಮಾಡ್ಕೋಬೇಕಾ? ಅದನ್ನು ಹಾಗೆ ಅರ್ಥ ಮಾಡ್ಕೋಬೇಕಾ? ಹೌದು, ಅಪ್ರಾಕೃತವಾದ ಸೃಷ್ಟಿ ಇಲ್ಲ ಅವರಿಗೆ, ಪ್ರಾಕೃತವೇ. ಮಾಡಿದ ಕರ್ಮ ಇಲ್ಲೇ ಅಂತ ಹೇಳ್ತೀವಲ್ಲ, ಅಂದರೆ ಪೂರ್ಣ ನಾವು ಭೂಮಿಗೆ ಬಂದ ಮೇಲೆ ಸಂಪೂರ್ಣ ನಾವು ಹಿಂದಿನ ಜನ್ಮದ ಮಾಡಿದ ಕರ್ಮ ಎಲ್ಲವೂ ನಮ್ಮದು ಪಾಪಕರ್ಮಗಳನ್ನು ಜೊತೆಗೆ ಕಳಿಸಲ್ಲ ಅವನು. ಅಲ್ಲಲ್ಲೇ ಸ್ವಲ್ಪ ಕಳಿಸಿ ಅದನ್ನ ಮತ್ತೆ ಬೇರೆ ಟೈಮ್ನಾಗೆ ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋಗಿ ಸ್ವಲ್ಪ ಮಾಡಿ ಆಮೇಲೆ ಮತ್ತೆ ಭೂಮಿಗೆ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೋಸ್ಕರ ಬೇರೆ ಲೋಕದೊಳಗಿಟ್ಟು ಆಮೇಲೆ ಭೂಮಿಗೆ ಕಳಿಸ್ತಾನ ಅಂತ. ಇವಾಗ ದಾಸರಿಗೆಲ್ಲ ದೇವರು ಕಾಣಿಸಿದ್ದು, ಅವ್ರ ಜೊತೆ ಇದು ಮಾಡಿದ್ದು ಎಲ್ಲ ಮನುಷ್ಯ ಇದರಲ್ಲೇ ಅಲ್ವಾ? ಅಂದರೆ ಮನುಷ್ಯನ ರೂಪದೊಳಗೆ ಬಂದು ಅವ್ರ ಜೊತೆ ಎಲ್ಲ ಇದು ಮಾಡಿದ್ದು. ಸೊ ನಮಗೆ ಏನಾದರೂ ದೇವ್ರು ಕಾಣಿಸಿದ್ರೆ ನಮಗೆ ಹೇಗೆ ಕಾಣಿಸ್ಬೋದು ಅಂತ ಅಂದರೆ ಅಲ್ಲಲ್ಲ, ಅಂದರೆ ನೀವು ಹೇಳಿದ್ರಲ್ಲ ಅದು ದೇವರು ಸೂರ್ಯನ ಥರ
ಅವ್ರವ್ರ ಲೆವೆಲ್ಲಿಗೆ ಅವ್ರವ್ರ ಥರ ಒಂದೊಂದು ಥರ ಕಾಣ್ತಾನೆ ದೇವರು ಅಂತ ಹೇಳಿ. ಅಂದರೆ ದಾಸರಿಗೆಲ್ಲ ಮನುಷ್ಯ ರೂಪದಲ್ಲಿ ಕಾಣಿಸ್ತದ್ನಲ್ಲ, ದಾಸಿಯರಿಗೆಲ್ಲ. ದೇವ್ರನ್ನ ಗೊತ್ತಾಗ್ಲಿಲ್ವಲ್ಲ ಆಗ ಅವ್ರಿಗೆ, ದೇವ್ರನ್ನ ಗೊತ್ತಾಗಲಿಲ್ಲ. ಆಮೇಲೆ ಹೋದ ಮೇಲೆ ಆ ಸುಳಿವೇ ಇಲ್ಲದೆ ಇರೋದನ್ನು ನೋಡಿ ಅವರು ಆ ರೀತಿ ಅಂದುಕೊಂಡದ್ದು. ಆದರೆ ಶಾಸ್ತ್ರ ಆ ತರಹ ಏನು ಹೇಳಲ್ಲ, ನಿಮಗೆ ಹೀಗೆ ಮನುಷ್ಯ ರೂಪದಲ್ಲಿ ಬಂದು ಏನೋ ಸಹಾಯ ಮಾಡ್ತಾನೆ, ಟಕ್ಕಂತ ಕಣ್ಮರೆ ಆಗೋಗ್ತಾನೆ ಅಂತ ಏನು ಹೇಳಲಿಲ್ಲ. ನಾವು ಹಾಗೆ ಅಂದ್ಕೊಳ್ಳೋದು, ದೇವರೇ ಕಳಿಸಿರ್ಬೇಕು ಅವನನ್ನು, ಹಾಗೆ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಹೋದ ಅಂತ ಹೇಳಿ ನಾವು ಹಾಗೆ ಅಂದುಕೊಳ್ಳೋದು. ಸಾಮಾನ್ಯವಾಗಿ ಈ ಪುರಂದರದಾಸರ ಬಗ್ಗೆ ಒಂದು ಮರಾಠಿ ಲೇಖಕರೊಬ್ಬರು ಬರೆದಿದ್ದಾರೆ, ಇಂಗ್ಲೀಷಿನಲ್ಲಿ ಆ ಬರಹವಿದೆ. ಕೆಲವೇ ದಾಸರಿಗೆ, ಮಹಿಪತಿ ದಾಸರಿಗೆ ಮತ್ತು ಪುರಂದರದಾಸರಿಗೆ ಇಬ್ಬರಿಗೇನೆ ಒಳಗಡೆ ದೇವರ ದರ್ಶನ ಆಗಿದ್ದು ಅಂತ ಬರೀತಾರೆ. ಇನ್ನು ಕೆಲವೆಲ್ಲ ಉಂಟಲ್ಲ, ಏನು ಅವರೊಂದು ಮುಯ್ಯ ತೀರಿಸಿಕೊಂಡೆಯೋ ಅಂತ ಹೇಳಿ ಒಂದು ಕಡೆ ಮುಯ್ಯಕ್ಕೆ ಮುಯ್ಯ ತೀರಿತೋ ಅಂತ, ಏನು ಕೊಟ್ಟರೂ ದೇವರೇ ಬೇರೆಯವರ ಪ್ರತಿಮೆ ಬೇರೆಯವರ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅಂತಂದಾಗ ಜೀವನ ಸುಲಭ. ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ಇವನ ರೂಪದಲ್ಲಿ ಬಂದು ನನಗೆ ಕೊಡ್ತಾ ಇದ್ದಾನೆ. ಅದು ಗೀತೆಯಲ್ಲಿ ಹೇಳಿರೋದೆ, ತುಲ್ಯ ಮಿತ್ರಾರಿ ಪಕ್ಷಯೋಹೋ ಅಂತ. ಅದರಿಂದಾಗಿ ಅದು ಒಳ್ಳೆಯದೇ, ಅದು ಹಾಗೆ ನಾವು ಹಾಗೆ ಅಂದ್ಕೊಳ್ಳೋದು. ಆದರೆ ಅವರು ಹಾಗೇ ದೇವರು ಹೀಗೆ ಮನುಷ್ಯ ರೂಪದಲ್ಲಿ ಬಂದ, ಈ ತರಹ ಕೊಟ್ಟ ಅಂತ ಹೇಳಿಕ್ಕೆ ಶಾಸ್ತ್ರದ ಆಧಾರ ಇಲ್ಲ. ಅದೊಂದೇ ತೊಡಕು, ಅಂದ್ಕೊಳ್ಳೋದು ಒಳ್ಳೆಯದು. ಎಲ್ಲನೂ ಅದು ದೇವರ ದೇಹ ಅಂತರಂಗದ ಕದವು ಅಂತ ಅಲ್ಲೇ ಉಂಟು, ಒಳಗಡೆ ನೋಡಿದ್ದು ಅಂತ. ಒಳಗಡೆ ಧ್ಯಾನ ನೋಡಿದಾಗ ಅದು ಆನಂದ ಆಗಿ ಹೇಳ್ತಾರೆ ಅಷ್ಟೇ. ಅಪರೋಕ್ಷ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಅದೇ ಅಂತರಂಗದ ಕದವು ತೆರೆಯಿತಿಂದು ಅಂತ ಹೇಳಿದ್ದು ತೀರ್ಮಾನವಾಗಿ ಅವರು ಆ ಧ್ಯಾನದಲ್ಲಿ ಒಂದು ಹಂತದಲ್ಲಿ ನಿರಂತರ ಅಭ್ಯಾಸ ಆಗಿ ಹಾಗೆ ತೋರಿತು ಅಂತ. ಆಚಾರ್ಯರು ಹೇಳ್ತಾರೆ, ತನ್ನ 3-4ನೇ ವಯಸ್ಸಿನಲ್ಲಿ ಆಚಾರ್ಯರು ಹೇಳಿದ ಹಾಗೆ ತನ್ನ 3-4ನೇ ವಯಸ್ಸಿನಲ್ಲಿ ತಾಯಿ ತೊಡೆ ಮೇಲೆ ಇದ್ದವಾಗ ಒಂದು ಪರದೆ ಮೇಲೆ ಕೃಷ್ಣನ ಒಂದು ಆಕೃತಿ ಬಂತು ಅಂತ ಹೇಳಿ. ಇದು ಅಪರೋಕ್ಷ ಜ್ಞಾನವ ಅಥವಾ ಅದನ್ನೆಲ್ಲ ನಾವು ಕೂತು ವಿಶ್ಲೇಷಣೆ ಮಾಡಲಿಕ್ಕಾಗೋದಿಲ್ಲ, ಅವರವರ ಅನುಭವ. ಆಚಾರ್ಯರೇ ಒಂದು ಕಡೆಯಲ್ಲಿ ಮಾತಾಡ್ತಾ ಹೇಳಿದರು, ದಾಸರ ಒಂದು ಪದ್ಯ, ದಾಸರು ಕೃಷ್ಣನನ್ನು ನೋಡಿದಾಗ ಹೇಗೆ ನೋಡಿದೆ ಅಂತ, ಧಿಮಿ ಧಿಮಿ ಧಿಮಿಕೆಂದು ಕುಣಿವ ಕೃಷ್ಣನ ಕಂಡೆ ಅಂತ ದಾಸರು ಒಂದು ಪದ್ಯದಲ್ಲಿ ಬರೀತಾರೆ. ಅದರ ಬಗ್ಗೆ ಆಚಾರ್ಯರು ಒಂದು ಬಾರಿ ಮಾತಾಡ್ತಾ ಹೇಳಿದರು, ನಾವು ನವಕಿಂಡಿಯಲ್ಲಿ ಕೃಷ್ಣನನ್ನು ನೋಡಿದಾಗ ಎಷ್ಟು ಚಿನ್ನ ಉಂಟು, ಇವತ್ತು ಯಾವ ಬಟ್ಟೆ ಹಾಕಿದ್ದಾರೆ, ಏನು ಅಲಂಕಾರ ಮಾಡಿದ್ದೇವೆ ಅಂತ ಮಾತ್ರ ಕಾಣ್ತೇವೆ. ಅದು ದಾಸರಿಗಾಗುವಾಗ ಆ ರೀತಿಯಲ್ಲಿ ಆನಂದದಿಂದ ನರ್ತಿಸ್ತಾ ಇರುವ ಕೃಷ್ಣ ಕಂಡ ಅಂತ. ಹಾಗಾದರೆ ಕೃಷ್ಣ ಅಲ್ಲಿ ಚಿನ್ನ ಹಾಕಿದಾನೋ, ರೇಷ್ಮೆ ಪೀತಾಂಬರ ಹಾಕಿದ್ದಾನೋ, ಹಾರಾದಿಗಳನ್ನು ಹಾಕಿದ್ದಾನೋ, ಕುಣಿತಾ ಇದ್ದಾನೋ, ಅದು ನೋಡುವವನ ದೃಷ್ಟಿಯ ಮೇಲೆ. ಅದಕ್ಕೋಸ್ಕರ ಮತ್ತೊಂದು ಕಡೆಯಲ್ಲೂ ಆಚಾರ್ಯರು ಆ ದಾಸರ ಮಾತನ್ನು ಉಲ್ಲೇಖಿಸ್ತಾರೆ, ಒಳಗಣ್ಣಿಂದಲಿ ನೋಡೋ ಮೂಜಗ ದೊರೆಯ ಅಂತ. ಈ ಹೊರಗಿನ ದೃಷ್ಟಿಯಿಂದ ನಾವು ನೋಡುವಂಥದ್ದು ಭೌತಿಕವಾದದ್ದು ಮಾತ್ರ. ಅನುಭವ ಅನ್ನುವಂಥದ್ದು ಅದು ಅಂತರಂಗದ ಕಣ್ಣು ತೆರೆದಾಗ ಸಿದ್ಧಿಸುವಂತಹ ಅಪೂರ್ವವಾದದ್ದು. ಅದು ನಿಮಗಾದ ಅನುಭವ ಅಥವಾ ಅನುಭಾವ ನನಗಾಗಬೇಕು ಅಂತಿಲ್ಲ. ಉಡುಪಿಯ ಕೃಷ್ಣನನ್ನೋ ತಿರುಪತಿಯ ಶ್ರೀನಿವಾಸನನ್ನೋ ನೋಡುವಾಗ ನಿಮಗೇನು ಅನುಭವ ಆಯಿತು ಅದು ನಿಮ್ಮದೇ ಅನುಭವ ಹೊರತಾಗಿ ಅದು ನನ್ನದಾಗಲಿಕ್ಕಿಲ್ಲ. ನನಗೇನಾಗ್ತದೆ ಅದು ನನ್ನದು ಮಾತ್ರ ಹೊರತಾಗಿ ಅದು ನಿಮ್ಮದಾಗಲಿಕ್ಕೂ ಇಲ್ಲ. ಆದ್ದರಿಂದ ನಮ್ಮ ಸಿದ್ಧಿ, ನಮ್ಮ ಸಾಧನೆ, ನಮ್ಮ ಅನುಷ್ಠಾನ ಇದೆಲ್ಲವೂ ಸೇರಿಕೊಂಡು ನಮಗೆ ಅಂತಹ ಒಂದು ಅಪೂರ್ವವಾದಂತಹ ವಿಷಯವನ್ನು ತಿಳಿಸಿಕೊಡ್ತದೆ. ಅದು ಇನ್ನೊಬ್ಬರಿಗೆ ನಾವು ವ್ಯಾಖ್ಯಾನ ಮಾಡಲಿಕ್ಕೋ ಹೇಳಲಿಕ್ಕೋ ಸಾಧ್ಯ ಆಗುವುದಿಲ್ಲ, ಹೇಳಿದರೂ ಅರ್ಥ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಇದರಲ್ಲಿ ಅಣ್ಣ ನೀವು ಪ್ರಶ್ನೆ ಕೇಳಿದೆಯಲ್ಲ, ಅದನ್ನು ಹೇಳಿದ್ರು ಚೆನ್ನಾಗಿದೆ. ಹೊರಗಣ್ಣಿದೆ, ಇದು ಚರ್ಮಚಕ್ಷು.
ಇದು ಹೊರಗಡೆ ಇರೋ ಲೋಕದ ಎಲ್ಲ ನೋಡುತ್ತೆ. ಈ ಹೊರಮುಖವಾಗಿರೋ ಈ ಚರ್ಮಚಕ್ಷು ಏನಿದೆಯೋ ಅದನ್ನು ಅಂತರ್ಮುಖತೆಗೊಳಿಸ್ಕೊಳ್ಬೇಕು ಅಂತ. ನಿನಗೆ ಸತ್ಯವನ್ನು ತಿಳಿಬೇಕು ಅಂದರೆ, ಏನಾದರೂ ಗೊತ್ತಾಗಬೇಕು ಅನ್ನೋ ಅನುಭವ, ನೀನು ಅದನ್ನು ಹೊರಗಣ್ಣನ್ನು ಒಳಗಣ್ಣಾಗಿ ಮಾಡ್ಕೊ. ಈ ಒಳಗಣ್ಣು ಏನಾಗಬೇಕು ಅಂದರೆ ತಿಳಿಗಣ್ಣಾಗಬೇಕು ಅಂತ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಹಾಗಾಗಿ ತಿಳಿಗಣ್ಣಿನಿಂದ ನೋಡೋದಿದೆಯಲ್ಲ, ಅಲ್ಲಿ ಎಲ್ಲ ಕಾಣಿಸುತ್ತೆ ನಿನಗೆ. ಯಾಕೆಂದರೆ ಹೊರಗಡೆ ಕಾಣಿಸೋದು ಐಂದ್ರಿಯ ಪ್ರಪಂಚ, ಒಳಗಡೆ ಕಾಣಿಸೋದೆಲ್ಲ ಭಗವಂತನ ನಾನಾ ರೂಪಗಳನ್ನು ನಾವು ಒಳಗಡೆ ನೋಡಬೇಕು ಅಂತ. ಹಾಗಾಗಿ ಹೊರಗಣ್ಣನ್ನು ಒಳಗಣ್ಣಾಗಿ ಮಾಡಿಕೊಂಡು ಆ ಒಳಗಣ್ಣಿನೊಳಗಿರುವ ತಿಳಿಗಣ್ಣನ್ನು ತೆರೆದುಕೊಂಡ್ರೆ ನಮಗೆಲ್ಲ ಗೊತ್ತಾಗುತ್ತೆ ಅಂತ. ದೇವ್ರ ರೂಪ ಸತ್ಯ ಅಂದರೆ ಎಲ್ಲರಿಗೂ ಒಂದೇ ಥರ ಕಾಣಬೇಕಲ್ವ. ಇವಾಗ ನಾವು ಮಾಧುರಿಗೆ ಒಂಥರ, ಮುಸ್ಲಿಮರಿಗೆ ಒಂಥರ, ಅಂದರೆ ಲೈಕ್ ಸತ್ಯ ಅಂದರೆ ಎಲ್ಲರಿಗೂ, ಈಗ ಸೂರ್ಯ ಸತ್ಯ ಎಲ್ಲರಿಗೂ ಒಂದೇ ಥರ ಕಾಣ್ತಾನೆ. ಆ ಥರ ದೇವರು ಎಲ್ಲರಿಗೂ ಒಂದೇ ಥರ ಕಾಣಬೇಕಲ್ವ. ಲೈಕ್ ನಮ್ಮದು ಇಂಡಿವಿಜುವಲ್ ಅನುಭವ ಬೇರೆ ಬೇರೆ ಇರಬಾರ್ದಲ್ವ ಅಂತ ನಂದು ಕ್ವಶನ್ ಅಷ್ಟೆ. ನಾವು ಈ ವಾತಾವರಣ ನೋಡ್ತೇವಲ್ಲ, ಇದೇ ಒಂದು ರೀತಿಯಾಗಿ ಕಾಣಲ್ಲ ನಮಗೆ, ಇಲ್ಲಿದೆ. ಇನ್ನು ಅದನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋದು? ಈಗ ನಾನು ಈ ಯಾವುದಾರೊಂದು ಸುಂದರವಾದ ಪ್ರದೇಶವನ್ನು ಅವರವರ ಭಾವಪ್ರಪಂಚದಲ್ಲಿ ಬೇರೆ ಬೇರೆ ದಾಖಲಾಗಿರುತ್ತೆ. ನೋಡಿದ್ದು ಎಲ್ಲರೂ ಸಮಾನವೇ, ಆದರೆ ನೋಡಬೇಕಾದ್ರೆ ಅವರವ್ರ ಭಾವಪ್ರಪಂಚ ಬೇರೆ ಬೇರೆ ದಾಖಲಾಗುತ್ತೆ. ಅದು ಸಹಜ ಸಿದ್ಧ. ನನಗೆ ಕೆಲವೊಮ್ಮೆ ನನ್ನ ವೈಯಕ್ತಿಕವಾದ ಅನುಭವ, ಬಹಳ ತರ್ಕಬದ್ಧವಾದ ಮಾತುಗಳನ್ನು ಕೇಳ್ತಾ ಇದ್ದಾಗ ನಾನು ಅತ್ಯಂತ ಅಭಿಮಾನಿಸುವ ಕ್ರಿಕೆಟ್ ಬೌಲರ್ ಒಬ್ಬನ ಬಾಲ್ ಹೋಗ್ತಾ ಇರೋ ಹಾಗೆ ಫೀಲ್ ಆಗೋದು. ಅದು ಹೆಂಗೆ ಹೇಳ್ತೀರ ನೀವು? ಹಾಗೆ ಅದು ಹಂಗೆ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರು ಅವರಿಗೆ ಹಾಗೆ ಕಾಣಿಸ್ಕೋಬೇಕು ಅಂತ ಅವನ ಸಂಕಲ್ಪ ಅಷ್ಟೇ, ಇನ್ನೇನೂ ಉತ್ತರ ಇಲ್ಲ. ಈ ಒಂದು ಮೂಮೆಂಟ್ಗೆ ನಾನು ವಾದಿಸ್ತಾ ಇದ್ದೀನಿ ಅಥವಾ ಇನ್ನೇನೋ ಕೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಬಟ್ ನಾನು ಭಾರತದ ಸಂಸ್ಕೃತಿ ಸಂಸ್ಕಾರದ ದೊಡ್ಡ ಅಭಿಮಾನಿ, ಮೋದಿಜಿಯವ್ರದ್ದಂತೂ ದೊಡ್ಡ ಅಭಿಮಾನಿ. ಸೊ ಈಗ ಜೆನ್ಸಿ ವಿಷಯಕ್ಕೆ ನೀವು ಬಂದಾಗ, ಮೊನ್ನೆ ಅಶ್ಲೀಲವಾಗಿ ಏನೇನೋ ಪ್ರದರ್ಶನ ಮಾಡಿದರು. ಇಲ್ಲಿ ಪದ ಬಳಸೋ ಅವಶ್ಯಕತೆನೇ ಇಲ್ಲ, ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದೀವಿ. ಯಾವಾಗ ನಾವು ಈ ಒಂದು ತತ್ವ ನೀವು ಹೇಳಿದ್ರಿ ಅಲ್ಲ, ಈಗ ಒಂದು ಕವನದ ವೆರೈಟಿ ಆಫ್ ರೈಟಿಂಗ್ ಬಗ್ಗೆ ಅವರು ಪ್ರಶ್ನೆ ಮಾಡಬಹುದಲ್ವಾ? ಅದನ್ನು ನೀವು ಆ ಥರದ ಪದಗಳನ್ನು ಒಂದು ವಿದ್ಯೆಗೆ ಹೋಲಿಸ್ತೀರಿ ಅಂದಾಗ, ನಮ್ಮ ಜನ್ರೇಷನ್ನ ವೇ ಆಫ್ ಪ್ರೊಟೆಸ್ಟ್ ಇದೆ, ಅದರಲ್ಲಿ ಗೂಢಾರ್ಥ ಇದೆ. ಅವಳು ಒಬ್ಳು ಹೇಳ್ತಾಳೆ, ಪ್ಯಾಡ್ಸ್ ಯೂಸ್ ಮಾಡ್ತಾರೆ ಮೋದಿಜಿ, ಪೀರಿಯಡ್ಸ್ ಆಗ್ತಾರೆ ಅಂತ. ಅವಳ ಅರ್ಥದಲ್ಲಿ ಮೋದಿಜಿ ಹೆಣ್ಣು ಅಂತ, ಅವರೇನು ಮಾಡೋಕ್ಕಾಗದೇ ಇರೋರು ಅಂತ. ಸೊ ಈಗ ಬೇಕಾಗಿರೋದು ಸರ್, ತುಂಬ ಓದ್ಕೊಂಡವ್ರು ಇದ್ದಾರೆ, ಅವ್ರ ಪ್ರಶ್ನೆಗಳೇ ಅರ್ಥ ಆಗ್ತಿಲ್ಲ ದೇವರಾಣೆ ನನಗೆ. ಸತ್ಯ ಅಂದರೆ ನನ್ನ ಚಿಕ್ಕ ಮೈಂಡಿಗೆ ಸತ್ಯ ಬೇರೆಯೇ ಇದೆ. ಈಗ ನಾವೆಲ್ಲ ಮಾಡಬೇಕಾಗಿರೋದು, ಈಗ ಸುಮಾರು ಜನ ಇಲ್ಲಿ ಕೂತವ್ರು ನೋಡಿ ಎಲ್ಲ ಹಿರಿಯರೇ ಇದ್ದಾರೆ. ಕಿರಿಯರಿಗೆ ಕೊಡಬೇಕಾದ ಅವರಿಗೆ ಯಾವ ರೀತಿ ನಾವು ಇವರನ್ನು ಮುಟ್ಟಿಸ್ಬೋದು ಈ ಥರದಲ್ಲಿ. ನಾನು ಯಾಕೆ ಆ ಪದ್ಯಗಳನ್ನೇ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ, ಈಗಿನ ಜನ್ರೇಷನ್ನು ಒಳ್ಳೆಯದನ್ನು ಬಿಟ್ಬಿಡುತ್ತೆ, ಯಾರಿಗೆ ಎಲ್ಲಿ ತರ್ಕ ಮಾಡಬೇಕಲ್ಲ ಅಲ್ಲೇ ಬಂದು ನಿಲ್ಲುತ್ತೆ. ಆಗ ಅವ್ರು ಹೇಳ್ಬೋದಲ್ವ, ನಮ್ಮ ವೇ ಆಫ್ ಪ್ರೊಟೆಸ್ಟ್ ಇದು, ನನ್ನ ವೇ ಪ್ರೊಟೆಸ್ಟಲ್ಲಿ ಗೂಢಾರ್ಥ ಇದು ಇತ್ತು ಅಂತ. ಸೊ ಆವಾಗ ನಾವೇನು ಹೇಳಬಹುದು? ಹಿರಿಯರು ನಿಮ್ಮಂತ ತಿಳಿದವರು ಅವ್ರಿಗೇನು ಉತ್ತರ ಕೊಡ್ಬೋದು? ಅವರಿಗೆ ನಾವು ಹೇಳಬೇಕಾದದ್ದಿಷ್ಟೇ, ನಿಮ್ಮಲ್ಲಿ ತಾಳ್ಮೆ ಇದೆ, ತಾಳ್ಮೆ ಬೇಕು. ತಾಳ್ಮೆ ಇಲ್ಲ, ತಾಳ್ಮೆ ಬೇಕು. ಏಕೆಂದರೆ ಜಂಜಿಗಳು ನಮಗೆ ಅಪರೂಪ ಏನಲ್ಲ, ಏಕೆಂದರೆ ನಾವು ಅವ್ರ ಜೊತೆಗೇ ಬಾಳ್ತಾ ಇದ್ದೇವೆ. ನಾನು ನಮ್ಮ ಅಕ್ಕನ ಮಗ, ಅವನು ಬಹಳ ಪ್ರಶ್ನೆ ಮಾಡ್ತಾ ಇದ್ದಾಗ ನಾನು ಹೇಳಿದೆ, ನೋಡು ನಿನಗೀಗ ಪ್ರಶ್ನೆ ಮಾಡಲಿಕ್ಕೆ ಮಾತ್ರ ಬರ್ತಾ ಇದೆ. ನಾನು ನನ್ನ ಅನುಭವವನ್ನೇ ಹೇಳಿದ್ದು.
ಪ್ರಶ್ನೆ ಮಾಡಲಿಕ್ಕೆ ಬರ್ತಾ ಇದೆ. ಉತ್ತರ ಹೇಳಿದ್ರೆ ಗೊತ್ತಾಗತ್ತಾ ಇಲ್ವಾ ಗೊತ್ತಿಲ್ಲ. ಬೇಕಾದ್ರೆ ಒಮ್ಮೆ ಉತ್ತರ ಹೇಳ್ತೇನೆ, ನೀನು ಹಾಗೆ ಅನುವಾದ ಮಾಡಿ ನನಗೆ ಹೇಳಬೇಕು. ಹಾಗಿದ್ದರೆ ನೀನು ಕೇಳಿಸಿಕೊ. ಆದರೆ ಉತ್ತರವೇ ಇಲ್ಲ ಅಂತ ನೀನು ಅಂದ್ಕೊಳ್ಬೇಡ. ಯಾಕೆಂದ್ರೆ ನಿನಗೆ ಉತ್ತರ ಗೊತ್ತಿಲ್ಲ, ಉತ್ತರ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅನ್ನೋ ಸುಳ್ಳು ನನಗೆ ಗೊತ್ತಾಗಬೇಕು. ನಾನು ಹೇಳಿದ್ದನ್ನು ನೀನು ಹಾಗೇ ಅನುವಾದ ಮಾಡಿ ತೋರಿಸು, ಆಗ ನಾನು ಒಪ್ಕೊಳ್ತೇನೆ. ನೀನು ಹೇಗೆ ಇವಾಗ ನನ್ನ ವೇ ಇದು ಅಂತ ಹೇಳಿ ನೀನು ಪ್ರೊಟೆಸ್ಟ್ ಮಾಡ್ತಾ ಇದೆಯೋ, ಮೈ ವೇ ಆಫ್ ಪ್ರೊಟೆಸ್ಟ್ ಅಂತ, ಇಟ್ ಈಸ್ ಮೈ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತಾ ಇದ್ದಿ, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ನೀನು ಆ ತರಹ ಎತ್ತರ ಏರಿದಿ ಅಂತ ಹೇಳಿ ನನಗೆ ಹೆಂಗೆ ಗೊತ್ತಾಗಬೇಕು? ನಾನು ಹೇಳುವ ಅಂಶಗಳನ್ನು ನೀನು ಅನುವಾದ ಮಾಡಬೇಕು. ಆವಾಗ ನಿನಗೆ ದುಡುಕುತನ ಇಲ್ಲ ಅಂತ ಹೇಳಿ ನನಗೆ ಕನ್ವಿನ್ಸ್ ಆಗತ್ತೆ. ಈ ಗ್ರಂಥಗಳನ್ನು ಅಥವಾ ಈ ಒಂದು ನಾನು ಹೇಳುವ ಮಾತನ್ನು ನೀನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನನಗೆ ತೋರಿಸು ಅಂತ ಕೇಳೋದು ಒಂದೇ ಬಾಕಿ ಇರೋದು. ಆಮೇಲೆ ಕೆಲವೊಂದು ಪ್ರಶ್ನೆಗಳು ನಿನ್ನ ತಲೆ ಒಳಗಡೆ ಮೂಡೋದು, ನಿನಗೇ ಉತ್ತರ ಸಿಗತ್ತೆ. ನೀನು ಬರೆದಿಟ್ಕೋ, ನಿನ್ನ ಪ್ರಶ್ನೆಗಳು ಏನಿದೆ ಇವತ್ತು ಅದನ್ನು ಬರೆದಿಟ್ಕೋ. ಇನ್ನೂ 1 ವರ್ಷ ಆದಮೇಲೆ ನೋಡು, 2 ವರ್ಷ ಆದಮೇಲೆ ನೋಡು, ಈ ಪ್ರಶ್ನೆ ಇವತ್ತಿಗೂ ಅಭೇದ್ಯ ಅಂತ ಅನ್ನಿಸಿದರೆ ನೀನೇ ಗ್ರೇಟ್. ಆದರೆ ನೀನೇ ಬೆಳೀತಾ ಇದ್ದ ಹಾಗೆ ಇದು ಅಸಂಗತ, ಇದು ಬಾಲಿಶ ಅಂತ ನಿನಗೇ ಗೊತ್ತಾಗ್ತಾ ಹೋಗುತ್ತೆ. ಈ ತರಹದ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಹೇಳಬೇಕಾಗತ್ತೆ. ಏಕೆಂದರೆ ನಾವು ಪ್ರಶ್ನೆ ಮಾಡ್ತೀವಿ, ಇವತ್ತಿನ ಅವರ ಸೋರ್ಸ್ ಆಫ್ ನಾಲೆಜ್ ಏನು ಅಂತಂದರೆ ದ ಓನ್ಲಿ ಸೋಷಿಯಲ್ ಮೀಡಿಯಾ ಬಿಟ್ಟು ಇನ್ಯಾವ ಸೋರ್ಸ್ ಆಫ್ ನಾಲೆಜು ಇಲ್ಲ. ಅಂಥವ್ರನ್ನು ನಾವು ಹೇಗೆ ಡೀಲ್ ಮಾಡಬೇಕು? ಅವರನ್ನು ನಾವು ಪರೀಕ್ಷೆ ಮಾಡಬೇಕು. ನೀವು ಮಾತ್ರ ನನ್ನನ್ನು ಪರೀಕ್ಷೆ ಮಾಡೋದಲ್ಲ. ನಾನು ಬಹಳ ಸೀನಿಯರು, ನೀವು ಜೂನಿಯರ್. ಈಗ ತಾನೇ ಜಗತ್ತಿಗೆ ಬಂದಿದ್ದೀರಾ, ಈಗ ತಾನೇ ತೊಟ್ಲಿಂದ ಇಳಿದಿದ್ದೀರಾ, ಈಗ ತಾನೇ ಬೆಳೀತಾ ಇದ್ದೀರಾ. ನೀವು ನಾನು ಹೇಳಿದ್ದಕ್ಕೆ ನಾನು ಸೀನಿಯರು, ನನ್ನನ್ನು ಒಪ್ಪಿಸಬೇಕು. ನಿಮಗೆ ಗೊತ್ತಿದೆ ಅಂತ ನನಗೆ ಕನ್ವಿನ್ಸ್ ಆಗಬೇಕು ಅಂತ ಹೇಳಬೇಕು. ಇದೊಂದೇ ದಾರಿ. ಈ ತರಹ ಅವರು ವಿರುದ್ಧ ಬೀಳದೇನೆ ಅವ್ರು ಯಾವ ಥರ ಮಾಡ್ತಾರೆ ಸ್ವಲ್ಪ ನಾವು ನಿಧಾನಕ್ಕೆ ಮಾಡ್ತೇವೆ ಅಷ್ಟೇ. ಅವ್ರ ತರಹ ರಫಾಗಿ ಹ್ಯಾಂಡ್ಲ್ ಮಾಡಲ್ಲ, ನಿಧಾನಕ್ಕೆ ಮಾಡ್ತೇವೆ. ಯಾಕೆ ಅಂತಂದರೆ ನೀಟಿಗೆ ಅವ್ರಿಗೆ ಅದೇ ದೃಷ್ಟಿ ಫುಲ್ ಫಾರ್ಮೇ ಬರಲಿಲ್ಲ, MBBS ಫುಲ್ ಫಾರ್ಮ್ ಬರಲಿಲ್ಲ ಅಂಥವರೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವು ಹಾಗೆ ಅವ್ರನ್ನ ಪ್ರಶ್ನೆ ಮಾಡಬೇಕಲ್ವಾ? ದ ಓನ್ಲಿ ವೇ ಈಸ್ ಕ್ವಶ್ಚನಿಂಗ್ ಅಗೈನ್, ಅಷ್ಟೇ. ಇದಕ್ಕೆ ಸಾಂದರ್ಭಿಕವಾಗಿ ಇನ್ನೊಂದು ಮುಖದಿಂದ ಪ್ರಯತ್ನ ಮಾಡ್ತೇನೆ. ಶಿಲ್ಪ ಮತ್ತು ಶಿಲ್ಪಿ ಎರಡುಂಟು. ಶಿಲ್ಪವನ್ನು ಮಾಡುವಂತಹ ಸಾಮರ್ಥ್ಯ ಇರುವುದು ಶಿಲ್ಪಿಗೆ ಮಾತ್ರ. ನಾವು ತಿದ್ದಬೇಕಾದ್ದು ಶಿಲ್ಪಿಯನ್ನು, ನಮಗೆ ಶಿಲ್ಪ ಹೇಗೆ ಬೇಕೋ ಅದಕ್ಕೋಸ್ಕರ. ಅದರಿಂದ ಮಕ್ಕಳು ಮತ್ತು ಹಿರಿಯರು, ನೀವಿಗೆ ಎಲ್ಲಿದ್ರಿ? ಹಿರಿಯರು ಮಾತ್ರ ಇದ್ದಾರೆ ಇಲ್ಲಿ, ಮಕ್ಕಳು ಯಾರು ಕಾಣ್ತಾ ಇಲ್ಲ ಅಂತ. ಹಿರಿಯರು ಹೇಳಿದರೆ ಶಿಲ್ಪಿಗಳು. ಅವರು ಶಿಲ್ಪವನ್ನು ಹೇಗೆ ನಿರ್ಮಾಣ ಮಾಡ್ತಾರೆ ಅದು ಹಾಗೆ ಚೆನ್ನಾಗಿ ಬರ್ತದೆ. ಆದ್ದರಿಂದ ಆ ಶಿಲ್ಪಿಗೆ ಬೇಕಾದ ಪೂರ್ಣ ಜ್ಞಾನ, ಸರಿಯಾದ ತಿಳುವಳಿಕೆ, ಮಾರ್ಗದರ್ಶನ ಸಿಕ್ಕಿದರೆ ಅದು ಶಿಲ್ಪದಲ್ಲಿ ಖಂಡಿತವಾಗಿ ಪ್ರತಿಫಲನ ಆಗಿಯೇ ಆಗ್ತದೆ. ಆದ್ದರಿಂದ ಮೊದಲು ನಾವು ಸರಿಯಾಗಬೇಕಾದ್ದು ಹಿರಿಯರು, ತಿಳ್ಕೊಳ್ಬೇಕಾದ ಹಿರಿಯರು. ಬನ್ನಂಜಿಯವರ ಕಾರ್ಯಕ್ರಮದಲ್ಲಿ ನಾವು ಇರುವುದರಿಂದ ಅವರ ಬದುಕಿನ ಒಂದು ಘಟನೆ ಅವರು ಹಂಚಿಕೊಂಡದ್ದನ್ನು ನಾನು ನಿಮ್ಮ ಜೊತೆ ಹೇಳ್ತೇನೆ. ಆಗಿನ್ನೂ ಆಚಾರ್ಯರು ತುಂಬ ಸಣ್ಣ ವಯಸ್ಸಿನಲ್ಲಿದ್ದರಂತೆ. ಮನೆಯಲ್ಲಿ ಹಣ ಕದ್ದುಕೊಳ್ತಾ ಇದ್ದರಂತೆ. ಹಣ ಕದ್ದುಕೊಳ್ಳುವುದು ನೋಡಿ ಒಂದು ದಿನ ಅಮ್ಮ, ಇವರು ಪಕ್ಕದ ಕೋಣೆಯಲ್ಲಿದ್ದಾರೆ ಕಾಣುತ್ತದೆ, ಗಂಡನ ಹತ್ರ ಹೇಳಿದ್ರಂತೆ, ನೋಡಿ ಮಾಣಿ ಹಣ ಕದ್ದುಕೊಳ್ತಾ ಇದ್ದಾನೆ, ನೀವು ಗಮನಿಸಿದ್ದೀರಾ ಸ್ವಲ್ಪ ದಿನದಿಂದ ಅಂತ. ಆಗ ಅಪ್ಪ ಹೇಳಿದ್ರಂತೆ, ನಾನು ನೋಡಿದೆ, ಅವ ಹಣ ಕದ್ದುಕೊಳ್ತಾನೆ, ಅದಕ್ಕೋಸ್ಕರ ನಾನು ನಿತ್ಯ ಅದೇ ಜಾಗದಲ್ಲಿ ಹಣ ಇಡ್ತಾ ಇದ್ದೇನೆ ಅಂತ. ಅಮ್ಮನಿಗೆ ಶಾಕ್ ಆಯಿತು. ಏನು ಹೇಳ್ತಾ ಇದ್ದೀರಿ ನೀವು ಅಂತ. ಬೇಜಾರು ಮಾಡಬೇಡ, ಅವ ಹಣ ಕದ್ದುಕೊಂಡು ಅದರಲ್ಲಿ ಪುಸ್ತಕ ತಗೊಳ್ತಾ ಇದ್ದಾನೆ ಅಂತ. ಅದು ಶಿಲ್ಪಿ, ಇದು ಶಿಲ್ಪ. ಆ ಶಿಲ್ಪಿಗೆ ಗೊತ್ತಿತ್ತು ಇದು ಶಿಲ್ಪ ಯಾವ ರೀತಿಯಲ್ಲಿ ಕಡಿಬೇಕು ಅಂತ. ಅದರಿಂದಾಗಿ ಹಿರಿಯರು, ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ, ನಾವೆಲ್ಲರೂ ಕೂಡ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ. ಇವತ್ತು 5 ವರ್ಷ 10 ವರ್ಷ ಇದ್ದವರು ಆಚಾರ್ಯರು ಹೇಳಿದಾಗೆ ಇನ್ನೊಂದು 5 ವರ್ಷ ಬಿಟ್ಟರೆ ಜಂಜಿಗಳಾಗ್ತಾರೆ. ಅವರನ್ನು ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೊಡಬೇಕು ಅದು ನಮ್ಮ ಕೈಯಲ್ಲುಂಟು.
ಅದು ಯಾವ ರೀತಿಯಲ್ಲಿ ಕೊಡಬೇಕು, ನಮ್ಮ ಕೈಯಲ್ಲಿ ಹೇಗಿರ್ತದೆ ಕೇಳಿದರೆ, ಆಚಾರ್ಯರ ಗ್ರಂಥದಂತಹ ಪುಸ್ತಕಗಳನ್ನು ನಿರಂತರವಾಗಿ ಓದಿದಾಗ, ಅವರ ಮಾತುಗಳನ್ನು ಕೇಳಿದಾಗ ನಮ್ಮ ವಿಚಾರ, ನಮ್ಮ ಜ್ಞಾನ ಇನ್ನಷ್ಟು ದೊಡ್ಡದಾಗ್ತದೆ. ಮಕ್ಕಳನ್ನು ಯಾವ ರೀತಿಯಲ್ಲಿ ತಿದ್ದಬಹುದು ಅನ್ನುವ ತಿಳುವಳಿಕೆ ನಮಗೆ ಮೂಡುತ್ತದೆ. ನಮಸ್ಕಾರ. ಇನ್ನೂ ಒಂದು ಸಂಗತಿ ಹೇಳ್ತೇನೆ. ಮಕ್ಕಳನ್ನ ನಾವು ಮಾತನಾಡುವಾಗ ಅವರಿಗೆ ಬೇರೆ ಬೇರೆ ಕಾಲಘಟ್ಟದ ಕಲ್ಪನೆಯನ್ನು ಕೊಡಲೇಬೇಕಾಗತ್ತೆ. ಈಗ ಉದಾಹರಣೆಗೆ ಈಗ 10 ವರ್ಷ 11 ವರ್ಷದವರಿಗೆ ನೀವು ಆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಆವಾಗ ಒಂದು ರಿಯಲೈಸೇಷನ್ನು, ಓ ಮೊಬೈಲ್ ಇಲ್ಲದ ಕಾಲವೂ ಇತ್ತ, ಕಾರಿಲ್ಲದ ಕಾಲವೂ ಇತ್ತ. ಆ ಕಥೆಗಳನ್ನು ಮೊದಲು ನಾವು ಓದಬೇಕಲ್ಲ. ಅದು ಹೇಳ್ತಾ ಇದ್ದಾಗೆ ಅವರು ತಿಳಿದುಕೊಂಡು ಅದರ ಪ್ರಶ್ನೆಯೋ ಅದರ ಉತ್ತರವೋ ಅದರ ಸಾಧ್ಯತೆಯೋ ಏನೋ ತಗೊಳ್ತಾರೆ. ನಾವು ಅದನ್ನು ತೋರಿಸದೆ ಹೋದಾಗ ನಾವು ಈಗೇನು ನೋಡ್ತಾ ಇದ್ದೀವೋ ಅದೇ ಹಿಂದೆಯೂ ಇತ್ತು ಅಂತ ಅದು ಆರ್ಗ್ಯೂ ಮಾಡ್ತಾರೆ. ಆ್ಯಕ್ಚುಲಿ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಗುರುವಿನ ದಯೆಯಿಂದ ನನ್ನ ಮಗಳು ಬಹಳ ಶ್ರದ್ಧೆಯಿಂದ ಎಲ್ಲನೂ ನಂಬಿ ಪಾಲಿಸ್ತಾಳೆ. ಅವಳಷ್ಟು ಜಪ ಆಗಿರ್ಬೋದು, ಅನುಷ್ಠಾನಗಳಾಗಿರ್ಬೋದು. 9 ದಿನ 9ನೇ ಕ್ಲಾಸ್ ಅವಳು. 9 ದಿನ ಅದೇ ನವದುರ್ಗೆ ಇದು ದಸರಾಲಿ ಅವಳು ಉಪವಾಸ ಎಲ್ಲ ಮಾಡ್ತಾಳೆ. ನಾನು ಓವರಾಲ್ ಕಾಮನ್ ಆಗಿ ಇಟ್ಕೊಂಡು, ನಾನು ಆ್ಯಸ್ ಅ ಟೀಚರ್ ಸ್ಕೂಲಿಗೆ ಹೋಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಹೇಳಬೇಕಾದ್ರೆ ಒಂದು ಮಗು ಕೇಳಿದ ಪ್ರಶ್ನೆ, ಮೊದಲು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿ, ಇಲ್ಲ ನೀವು ಹೇಳೋದು ಬದಲಿ ಮಾಡಿ ಅಂತ. ಸೆಕ್ಯುಲರಿಸಮ್ ಅಂತೀರಾ, ಧರ್ಮ ಅಂತೀರಾ, ಹಿಂದೂ ಅಂತೀರಾ, ಮುಸ್ಲಿಮ್ ಅಂತೀರಾ, ಏನು ಮಾಡೋದು ನಾವು ಅಂತ ಕೇಳುತ್ತದು. ನಾನು ಸಾಮಾನ್ಯವಾಗಿ ಈ ಥರದೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಗುನ್ನ ತಗೊಂಡು ಕೇಳಿದೆ ಅಷ್ಟೇ. ಗುರುವಿನ ದಯೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹರಿ ಓಂ. ಆರ್ ಆನಂದ ಸ್ವಾಮಿ ನನ್ನ ಹೆಸರು, RSS ಕಾರ್ಯಕರ್ತ. ಈಗಿನ ಕೇಂದ್ರ ಸರ್ಕಾರ 370ನೇ ವಿಧಿ ತೆಗೆದು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರಿಗೆ ಸ್ವತಂತ್ರ ಏನೋ ಬಂತು. ಆದರೆ ಕಾಶ್ಮೀರ ಪಂಡಿತರ ಒಂದು ನರ್ಭೇದ ಆಯಿತು ಮೊದಲೆಲ್ಲ. ಆದರೆ ಅಷ್ಟು ಕಾಶ್ಮೀರ ಪಂಡಿತರಿಗೆ ಹಿಂಸೆ ಕೊಟ್ಟು ಆದಾಗ ಇಲ್ಲಿ ನಮ್ಮ ಇಡೀ ದೇಶದಾದ್ಯಂತ ಧಾರ್ಮಿಕ ಮುಖಂಡರು, ಅನೇಕ ಜ್ಞಾನಿಗಳು ಎಲ್ಲರೂ ಇದ್ದರು. ಆದರೆ ಇವರು ಯಾರು ಒಕ್ಕರಿನಿಂದ ಅದನ್ನು ಪ್ರತಿಭಟಿಸಿ ಕಾಶ್ಮೀರ ಪಂಡಿತಕ್ಕೆ ರಕ್ಷಣೆ ಕೊಡೋವಂತಹದ್ದು ಆಗಬೇಕು. ಆದರೆ ಎಷ್ಟು ಜನ ಅದು ಧ್ವನಿ ಎತ್ತಿದ್ರು ಅನ್ನೋದು ಅದು ಸಂಖ್ಯಾಬಲದಿಂದ ಗೊತ್ತಾಗಬೇಕು. ಆದರೆ ಇಲ್ಲೆಷ್ಟೋ ಧಾರ್ಮಿಕ ಮುಖಂಡರಿದ್ದಾರೆ, ಒಳ್ಳೆ ವೇದ ತತ್ವಜ್ಞಾನ ಎಲ್ಲ ತಿಳ್ಕೊಂಡಿದ್ದಾರೆ, ದೇವರು ಕಂಡಿದ್ದಾರೆ, ದೇವರು ನೋಡಿಸ್ತಿದ್ದಾರೆ, ಒಳ್ಳೊಳ್ಳೆ ಮಠಗಳಿದೆ, ಎಲ್ಲೆಲ್ಲ ಪಂಡಿತರಿದ್ದಾರೆ. ಆದರೆ ಈ ಒಂದು ಕಾಶ್ಮೀರ ಪಂಡಿತರ ನರ್ಮೇದ ಆಯ್ತಲ್ಲ, ಮೊದಲಿಂದ ಆಗ್ತಿದೆ, ಈಗಲೂ ಆಗ್ತಿದೆ. ಅವರೆಲ್ಲ ದೇಶ ಬಿಟ್ಟು ದೇಶಾಂತರ ಹೊರಟೋಗಿದ್ದಾರೆ. ಆದರೆ ಈಗ ಕೇಂದ್ರ ಸರ್ಕಾರ ಅವರಿಗೆ ರಕ್ಷಣೆ ನಿಂತಿದೆ. 370ನೇ ವಿಧಿ ತೆಗೆದಿದ್ದಾರೆ. ಆದರೆ ಇಲ್ಲಿನ ಧಾರ್ಮಿಕ ಮುಖಂಡರಾಗಲಿ, ನಮಗೆ ಪ್ರಜ್ಞೆ ಇರುವಂಥವ್ರು, ನಾವು ಎಷ್ಟು ಜನ ಅದನ್ನು ವಿರೋಧ ಮಾಡಿದ್ವಿ. ನಾವು ಅದರ ಸಂಖ್ಯೆ ಇನ್ನೂ ಗಣನೀಯ ಜಾಸ್ತಿ ಆಗಬೇಕು. ಇವತ್ತೇನಾಗಿದೆ, ಎಲ್ಲೋ ಒಂದಷ್ಟು ಜನ ಅದ್ರ ಬಗ್ಗೆ ಧ್ವನಿ ಎತ್ತಾರೆ. ಆದರೆ ನಾವು ದೇವರನ್ನ ಕಾಣ್ತೀವಿ, ದೇವರನ್ನ ನೋಡ್ತೀವಿ ಅಂತ ಹೇಳೋರು ಈಗ ನಡೆದಿರುವ ಕಾಶ್ಮೀರ ಪಂಡಿತರ ನರವೇದ ಏನಿದೆ ಅದು ಮೊದಲಿಂದ ನಡೀತಾನೆ ಇದೆ, ಈಗಲೂ ನಡೀತಿದೆ. ಅದಕ್ಕೆ ಆ ಕಾಶ್ಮೀರ ಪಂಡಿತರಿಗೆ ಶಾಂತಿಯನ್ನು, ಅವರಿಗೆ ಸದ್ಗತಿಯನ್ನು ಕೊಡುವಂಥ ಈ ಇಡೀ ದೇಶ ಒಕ್ಕಲಿನಿಂದ, ಸನಾತನಗಳು ಧಾರ್ಮಿಕ ಮುಖಂಡರು ಒಕ್ಕಲಿನಿಂದ ಎದ್ದರೆ ಖಂಡಿತ ನಮ್ಮ ಧಾರ್ಮಿಕ ಶ್ರದ್ಧೆ, ಧಾರ್ಮಿಕ ಅಭಿಮಾನ ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ನಾವು ಪ್ರಾರ್ಥನೆ ಮಾಡೋದಷ್ಟೇ ನಮ್ಮ ಕೈಲಾಗೋದು, ಅದನ್ನು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಪುರೋಹಿತರು ಬಹಳ ಒಳ್ಳೆಯ ನಡೆಯನ್ನು ತಗೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿರಲಿಕ್ಕೂ ಸಾಕು. ಅವರು ಪಿತೃತರ್ಪಣವನ್ನು ಕೊಡುವಾಗ ದೇಶದ ಯೋಧರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಪಿತೃಪಕ್ಷದಲ್ಲಿ ಯೋಧರಿಗೆ ಕೊಡ್ತಾ ಇದ್ದಾರೆ. ಅಷ್ಟಕ ತರ್ಪಣದ ದಿವಸಗಳಲ್ಲಿ ಯೋಧರಿಗೆ ನಾನೂ ಸೇರಿದಂತೆ ಬಹಳ ಜನ ಕೊಡ್ತಾ ಇದ್ದೇವೆ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋದು. ನಮ್ಮ ಒಳ್ಳೆಯ ಮನಸ್ಸಿನ ಹಾರೈಕೆ, ಪ್ರಾಮಾಣಿಕವಾದ ಹಾರೈಕೆ ಅವರನ್ನು ರಕ್ಷಿಸುತ್ತೆ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೇವೆ. ಒಂದು. ಎರಡನೆಯದ್ದು,
ಇಷ್ಟು ತೀವ್ರವಾಗಿ ಈಗೀಗ ಗೊತ್ತಾಗ್ತಾ ಇರೋದು. ಅದಕ್ಕಿಂತ ಮೊದಲು ಗೊತ್ತೇ ಆಗಿರಲಿಲ್ಲ, ಆ ತರಹ ಮುಚ್ಚಿಟ್ಟಿದ್ರು. ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ತಾತನ ಕಾಲಕ್ಕೆ, ನಮ್ಮ ಮುತ್ತಾತನ ಕಾಲಕ್ಕೆ ಗೊತ್ತಿದೆ ಅಂತ ಅನ್ನಿಸಲ್ಲ. ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಗೊತ್ತಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಾನು ನಮ್ಮ ತಾತನ ಹತ್ತಿರ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳನ್ನು ಕೇಳಿದವ. ಆದರೆ ಅದಾದ ಮೇಲೂ ಕೂಡ ಅವರಿಗೆ ಈ ತರಹದ ಐಡಿಯಾನೇ ಇರಲಿಲ್ಲ. RSS ಬಗ್ಗೆ ಒಂದು ಒಳ್ಳೆ ಭಾವನೆ ಇತ್ತು, ಆದರೆ ಏನು ಗೊತ್ತಿರಲಿಲ್ಲ. ಅಂದರೆ ಇಷ್ಟೊಂದೆಲ್ಲ ಸಮಸ್ಯೆಗಳಾಗಿದೆ ಅಂತ ಅವ್ರಿಗೆ ಗೊತ್ತಿದ್ದ ಹಾಗೆ ನನಗೆ ಅನ್ನಿಸ್ತಾ ಇರಲಿಲ್ಲ. ಆ ತರಹದ ಒಂದು ಕಮ್ಯುನಿಕೇಷನ್ ಗ್ಯಾಪು ಅಥವಾ ನಾಲೇಜಿನ ಇದು ಕಾರಣ ಇದೆ. ಆದರೆ ಈ ತರಹದ್ದೊಂದು ನಡೀತಾ ಇದೆ, ಕ್ರಮೇಣ ಪರಿವರ್ತನೆ ಬರ್ತಾ ಇದೆ. ಆಮೇಲೆ ಸಹಜವಾಗಿ ತರ್ಪಣದಲ್ಲಿ, ದಿವಸದ ಪಿತೃತರ್ಪಣದಲ್ಲಿ ಒಂದು ಮಾತು ಬಂದೇ ಬರುತ್ತೆ. ನಾವು ನೋಡದವರು, ನಾವು ಕೇಳದವರು, ನನ್ನ ಕುಲದಲ್ಲಿ ಬಂದವರು, ಅಂದರೆ ಪ್ರಾಚೀನ ಭಾರತದಿಂದ ನರಕದಲ್ಲಿ ಹೋದವರು, ನನ್ನ ಬಂಧುಗಳು ತಿರ್ಯಗ್ಯೋನಿಯನ್ನು ಹೊಂದಿದವರು, ಎಲ್ಲರಿಗೂ ಕೂಡ ತೃಪ್ತಿಯಾಗಲಿ ಅಂತ ಪ್ರಾರ್ಥನೆ ಇದೆ. ಅದರೊಟ್ಟಿಗೆ ಇವ್ರನ್ನೂ ಸೇರಿಸ್ಕೊಳ್ಬೇಕು, ಅಥವಾ ಈ ಮಾತುಗಳಲ್ಲೇ ಅವರನ್ನು ಚಿಂತನೆ ಮಾಡಬೇಕೇನೋ. ಆದರೆ ಇದು ಒಳಸೆಲೆಯಾಗಿ ಹರಿತಾ ಇತ್ತು. ಇನ್ನೇನು ಸ್ವಲ್ಪ ದಿವಸದಲ್ಲಿ ಬಹಿರಂಗ ಪ್ರವಾಹವಾಗತ್ತೆ. ಆದರೆ ಯೋಧರಿಗೆ ಮಾತ್ರ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಪ್ರಶ್ನೆ, ಈಗ ಒಂದು ಕಡೆ ಕ್ರೈಸ್ತ ಮಿಷನರಿಗಳು ಮತಾಂತರ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮುಸಲ್ಮಾನರು ಈ ಕಡೆ ಅವರು ರಾಜರೋಷವಾಗೇ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ನಾವು ಮಠಾಧಿಪತಿಗಳು, ಯಾರು ಧಾರ್ಮಿಕ ಮುಖಂಡರಿದ್ದೀರಾ, ಈ ಒಕ್ಕರಳಿನಿಂದ ಅದನ್ನು ಪ್ರತಿಭಟಿಸಬೇಕು, ಅದು ಹೇಳಬೇಕು. ಇವಾಗೇನಾಗಿದೆ ಅಂದರೆ, ಈಗ ಬರೀ ನಾವು ಧ್ಯಾನ ಮಾಡೋದು, ಬರೀ ಪೂಜೆ ಮಾಡೋದು, ಇದರಲ್ಲಿ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದು ಭಾಳ ಕಷ್ಟ ನಂಬೋದು. ಆದರೆ ಈಗ ನಾವು ಅದನ್ನು ಉಳಿಸ್ಕೋಬೇಕಾದ್ರೆ ಹೋರಾಡಲೇಬೇಕು. ಬರೀ ಹೂವಿಂದಾಗಲಿ ಏನಾಗಲ್ಲ, ಖಡ್ಗದಿಂದನೇ ಉತ್ತರ ಕೊಡಬೇಕು, ಬಂದೂಕಿನಿಂದನೇ ಉತ್ತರ ಕೊಡಬೇಕು. ಇದು ನನ್ನ ಸಲಹೆ. ಆದರೆ ಈಗ ಧಾರ್ಮಿಕ ಮುಖಂಡರು ಅದ್ರ ಬಗ್ಗೆ ಮಾತಾಡಬೇಕು, ಒಕ್ಕಲಿನಿಂದ ಪ್ರತಿಭಟಿಸಬೇಕು, ಮೆರವಣಿಗೆಗಳಾಗಬೇಕು, ಸಭೆಗಳಾಗಬೇಕು. ಈಗ ಧಾರ್ಮಿಕ ಎಲ್ಲರೂ ಗೊತ್ತಿದೆ, ಸಾಕು. ಆ ಧಾರ್ಮಿಕ ಗ್ರಂಥಗಳಲ್ಲಿ ಮಠದ ಮಾಡೋಣ, ಅದರ ಜೊತೆಗೆ ಹೋರಾಡೋ ಪ್ರವೃತ್ತಿ ಬೇಕು. ಯಾವತ್ತು ನಾವು ಖಡ್ಗದಿಂದ ಖಡ್ಗಗೆ ಉತ್ತರ ಕೊಡಬೇಕು, ಮಂತ್ರದಿಂದ ಮಂತ್ರಕ್ಕೆ ಉತ್ತರ ಕೊಡಬೇಕು. ಇದು ನನ್ನ ಅಪೇಕ್ಷೆ. ಧನ್ಯವಾದಗಳು, ನಮಸ್ಕಾರ. ನೀವು ಹೇಳಿದ ಮಾತು ನಮ್ಮ ಹಿರಿಯರೆಲ್ಲ ಅದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಯೋಗಿಗಳು ಸಾಧನೆ ಮಾಡ್ತಾರೆ, ಸೈನಿಕರು ರಕ್ಷಣೆ ಮಾಡ್ತಾರೆ. ನಮ್ಮ ಶಾಸ್ತ್ರ ಪರಂಪರೆ ಮೋಕ್ಷ ಅನ್ನುವಂತಹ ಕಲ್ಪನೆಯನ್ನು ಕೊಟ್ಟದ್ದು ಇಬ್ಬರಿಗೆ ಮಾತ್ರ. ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನೌ ಪರಿವ್ರಾಟ್ ಯೋಗಯುಕ್ತಶ್ಚ ಯುದ್ಧೇ ಚಾಪ್ಯಭಿಮುಖೋ ಹತಃ. ಒಂದು ನಿರಂತರ ಅಷ್ಟಾಂಗ ಯೋಗಾದಿಗಳನ್ನು ಮಾಡಿ, ಶಮದಮಾದಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಾಧನೆಯನ್ನು ಮಾಡಿ ಉತ್ತುಂಗ ಸ್ಥಾನಕ್ಕೆ ತಲುಪಿದ ಯೋಗಿ. ಇನ್ನೊಂದು ದೇಶದ ರಕ್ಷಣೆಗಾಗಿ ಯುದ್ಧದಲ್ಲಿ ನಿಂತು ಹೋರಾಡಿ ಮೃತನಾದ ಸೈನಿಕ. ಇವರಿಬ್ಬರಿಗೆ ನೇರವಾಗಿ ಮೋಕ್ಷ ಸಿಗ್ತದೆ ಅಂತ ಹೇಳಿದಂತಹ ದೊಡ್ಡ ಶಾಸ್ತ್ರ ಸಂಪ್ರದಾಯ ನಮ್ಮದು. ಅಂದರೆ ಈ ಭಾರತದ ಗಡಿ ಸುತ್ತಮುತ್ತಲೂ ಇವಾಗ ಒಳಗೆ ಶತ್ರುಗಳಿದ್ದಾರೆ, ಹೊರಗೂ ಶತ್ರುಗಳಿದ್ದಾರೆ. ನಮ್ಮ ದೇಶದಲ್ಲೇ ಒಳಗೆ ಶತ್ರುಗಿದ್ದಾಳೆ, ಅಫೀಮು, ಗಾಂಜಾ, ಈ ಥರದ್ದೆಲ್ಲ. ಇದೆಲ್ಲ ಒಂದು ಜಾಗೃತಿ ಆಗಬೇಕು, ಜಾಗರಣೆ ಆಗಬೇಕು. ಎಲ್ಲರೂ ಅದನ್ನು ಹೇಳಬೇಕು. ನಾವು ಆಧ್ಯಾತ್ಮಿಕ ಚಿಂತನೆಯಿಂದನೇ ಇದು ನಡೆಸಬೇಕು, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಇವಾಗ ಅಫೀಮು, ಗಾಂಜಾ, ಮಕ್ಕಳು ಒಂದು ಅನೈತಿಕ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಾರೆ. ಮಕ್ಕಳಲ್ಲಿ ಇವತ್ತೇನೆಂದರೆ ಮದುವೆಯನ್ನು ಕಾನ್ಸೆಪ್ಟೇ ಹೊಟ್ಟೋಗಿದೆ. ಮದುವೆ ಮಾಡ್ಕೊಳ್ಳೋಕ್ಕೆ ಧೈರ್ಯ ಆಗ್ತಿಲ್ಲ. ಇವತ್ತು ಸಂಖ್ಯೆಗಳು ಕಡಿಮೆ ಆಗ್ತಿದೆ. ಅದರಿಂದ ಜ್ಞಾನಿಗಳಾದರೂ, ಸಂತರು, ಮಠಾಧಿಪತಿಗಳು ನಾವು ಖಡ್ಗದಿಂದನೇ ಖಡ್ಗ, ಬಂದೂಕಿನಿಂದ ಬಂದೂಕು ಉತ್ತರ ಕೊಡಬೇಕು. ಅದರಿಂದನೇ ಆಗೋದು ಅಂತ ನನ್ನ ಅಪೇಕ್ಷೆ. ಮಾತಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಎಲ್ಲ ಚೆನ್ನಾಗಿದೆ ನಿಮ್ಮ ಮಾತು. ನಮ್ಮಲ್ಲಿ ಎರಡು ಕ್ರಮ ಇದೆ, ಒಂದು ಬ್ರಹ್ಮ, ಇನ್ನೊಂದು ಕ್ಷಾತ್ರ ಅಂತ. ಎರಡೂ ಬೇಕು. ಈ ದೇಶ ಒಂದು ಕಡೆ ಬ್ರಹ್ಮತತ್ವವನ್ನು ಹೇಳ್ತು, ಇನ್ನೊಂದು ಕಡೆ ಕ್ಷಾತ್ರ ತತ್ವವನ್ನು ಹೇಳ್ತು. ಈಗ ನೀವು ಹೇಳಿದ ಹಾಗೇ ಒಂದು ಕ್ಷಾತ್ರ ಪ್ರವೃತ್ತಿ ಅನ್ನೋದಿದೆಯಲ್ಲ, ಅದು ನಮ್ಮಲ್ಲಿ ಹೆಚ್ಚಾಗಬೇಕು.
ಅದು ವಿವೇಕಾನಂದ ಹೇಳಿದಾಗಳ ಅದು ಇದು ಚಾಕ್ರ ತೇಜಸ್ಸು ಇರಬೇಕು, ಅದು ಎರಡೂ ಇರಬೇಕು, ಆವಾಗಲೇ ಸರೋದು ಅಂತ. ಒಳ್ಳೆಯದು, ಧನ್ಯವಾದ, ನಮಸ್ಕಾರ. ಇದಕ್ಕೂ ಮುಂಚೆ ಹೇಳಿದ್ನಲ್ಲ ನರ ಅಂಥೇಳಿ, ನರ ಅಂದರೆ ಶೇಷದೇವರಲ್ಲ, ಶೇಷದೇವರು ಹರಿವಾಯುಗಳಿಂದ ಆವೇಶ ಉಂಟಾಗಿ ಇದ್ದಾರಂತ ಅಷ್ಟೇ ಅಲ್ಲ, ಅಲ್ಲ ಅದು ಕರೆಕ್ಟ್ ಅಲ್ಲ? ಅಂದರೆ ಶೇಷದೇವರು ಅವರಿಗೆ ಆವೇಶ, ಶೇಷದೇವರು ಅಂದರೆ ಪರಮಾತ್ಮನ ವಾಹನ, ಅದು ಹಾಸಿಗೆ ಆಗಿದ್ದಕ್ಕೆ ಅವರು ಹರಿವಾಯುಗಳ ಆವೇಶ ಬೇಕು, ಅವ್ರಿಗೆ ಯಾಕೆ ಆವೇಶ ಬೇಕು? ಅಲ್ಲಿ ನರ ಹರಿ ಸಮೀರಾವೇಶಯುತ ನರ ಅಂತ ಕೊಟ್ಟಾರ. ನರ ಅಂದರೆ ಶೇಷದೇವರು. ಈಗ ನೀವು ಈಗ ನನಗೆ ಈಗ ಥಾಟ್ ಮಾಡಿದರೆ ನರ ಅಂದರೆ ಶೇಷದೇವರು ಅಂತ ತೊಗೊಳ್ಬೇಕಾಗಿದೆ ಅಂತ ಹಾಗೆ ಆಲೋಚನೆ ಮಾಡ್ತೀನಿ ನಾನೀಗ. ಇನ್ನೊಂದು ನಿಮ್ಗೆ ಆವಾಗ ಕೇಳಿದ್ನಲ್ಲ ಪ್ರಶ್ನೆ, ಇದು ನನ್ನ ವೈಯಕ್ತಿಕ ಅಂದರೆ ಇದು ಎಲ್ಲರಿಗೂ ತಿಳಿಯೋ ಒಂದು ಸಂಸ್ಕೃತದ ವರ್ಡ್ ಅದು. ಅಷ್ಟಗಂಧರ್ವರು ಇದ್ದಾರೆ. ಅಷ್ಟಗಂಧರ್ವಿಗೆ ಏನಂದರೆ ಈ ಸಂಸ್ಕೃತದಾಗ ಒಂದು ಪದ ಕೊಟ್ಟಾರ. ಅಷ್ಟಗಂಧರ್ವರು ಯಾರು ಅಂತ ಹೇಳಿದರೆ ಅಮೃತಾಂಧ ಸರ ಅಂತ ಕೊಟ್ಟಾರೆ. ಅವರು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದು ಅಮೃತ ನಂದರಸ ಅಂತ ಬರ್ತದೋ ಇದು ಏನದು ನನಗೆ ಅದು ನೋಡಿ ಹೇಳಬೇಕು, ಅದು ಸಾಹಿತ್ಯ ನೋಡಿ ಹೇಳಬೇಕು. ಅದೇ ಸಾಹಿತ್ಯ ನೋಡಿ ಹೇಳಬೇಕು. ಭೀಷ್ಮ ಪಿತಾಮಹ ಇವ್ರಿಗೆ ಪಾಂಡವರಿಗೆಲ್ಲ ಹೇಳಿದರು, ಮತ್ತೆ ನೀವೆಲ್ಲ ಹುಟ್ಟಿ ಬರ್ತೀರ, ಮತ್ತೆ ನಿಮ್ಮದು ಜನ್ಮ ಇದೆ ಅಂತಬಿಟ್ಟು ಅಂತ. ಒಂದು ಮಾತ್ರ ದಾಖಲಾಗಿದೆ ಅನ್ಸುತ್ತಲ್ಲ, ಭೀಮಸೇನ ಮಧ್ವಾಚಾರ್ಯರಾಗಿದ್ದು ಒಂದು ಮಾತ್ರ, ಇನ್ನು ಯಾರ್ದು ಇಲ್ಲ, ಗೊತ್ತಾಗಿಲ್ಲ. ಕನಕದಾಸರು, ವಿದುರ, ಯಮಧರ್ಮರಾಯ ಇಲ್ಲ, ಅದೆಲ್ಲ ಅಂದ್ಕೊಳ್ಳೇಬಾರ್ದು. ಗ್ರಂಥದಲ್ಲಿ ಇರೋದನ್ನು ಒಪ್ಪೋಣ, ಉಳಿದದ್ದನ್ನು ಆ ಗ್ರಂಥದಲ್ಲಿರೋದನ್ನೇ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಷ್ಟೇ. ಇವಾಗ ಬಿಂಬ ಮತ್ತು ಪ್ರತಿಬಿಂಬ ಅನುಸಂಧಾನದಿಂದ ನಾವು ಇದು ಮಾಡ್ತೀವಲ್ವ. ಸೊ ಬಿಂಬ ಇನ್ಫಿನಿಟಿ, ಅನಂತ ಅಲ್ವಾ. ಸೊ ಪ್ರತಿಬಿಂಬನೂ ಅನಂತವಾಗಿರ್ಬೇಕಲ್ವ. ಸೊ ಅನಂತ ಹೆಂಗೆ ಡಿಫ್ರೆಂಟ್ ಹೆಂಗಾಗತ್ತೆ ಅಂತ. ಏನಂದರೆ ಬಿಂಬ ಅಂದರೆ ದೇವರು, ಬಿಂಬ, ಅನಂತ ಜೀವರಿದ್ದಾರಲ್ಲ. ಬಿಂಬ ಪ್ರತಿಬಿಂಬಗಳಲ್ಲಿ ಅದು ನೀವು ಕನ್ನಡಿಯದ್ದು ಅಂತ ಅಂದ್ಕೊಳ್ಬೇಡಿ. ಪ್ರಾತಿಬಿಂಬ್ಯಂ ಸಾದೃಶ್ಯಂ ಅಂತ ಅಷ್ಟೆ. ಸಿಮಿಲಾರಿಟಿ ಅನ್ನೋ ಅರ್ಥದಲ್ಲಿ ಪ್ರತಿಬಿಂಬ ಅನ್ನೋದಷ್ಟೆ. ಆಭಾಸ ಏವಚ, ಸಾದೃಶ್ಯ ಅಂತಲೇ ಅರ್ಥ. ಆ ಥರ ಎಲ್ಲ ಏನು ಒಂದು ಕನ್ನಡಿ ಮಧ್ಯದಲ್ಲಿದೆ, ಆಚೆ ಈಚೆ ಅದೆಲ್ಲ ಏನು ಅಂದ್ಕೊಬೇಡಿ. ನಮ್ಮದು ಸ್ವರೂಪ ದೇಹದಲ್ಲೇನೆ ಆನಂದ ಹೆಂಗಿರುತ್ತೋ ಜ್ಞಾನನೂ ಅದೇ ಥರ ಇರುತ್ತಾ? ಇರುತ್ತೆ. ಹಾಗಿದ್ದರೆ ನಾವು ಪ್ರತಿಯೊಂದು ಜನ್ಮದಲ್ಲೂ ಇವಾಗ ಸಾಧನೆ ಮಾಡೋದು, ಆ ಜ್ಞಾನ ಏನಾಗತ್ತೆ? ಅದು ವೃತ್ತಿ ಜ್ಞಾನ ಅಂತಾರೆ. ವೃತ್ತಿ ಜ್ಞಾನ ಅಂದರೆ ಅದು ಹೋಗತ್ತಾ? ಹೋಗುತ್ತೆ, ಬರುತ್ತೆ, ಸಂಸ್ಕಾರದಿಂದ ಇರುತ್ತೆ, ಸಂಸ್ಕಾರ ರೂಪದಿಂದ ಇರುತ್ತೆ. ಅದನ್ನ ಸಂಸ್ಕಾರ ರೂಪದಿಂದ ಇರುತ್ತೆ ಅಂದರೆ ಭಗವದ್ಗೀತೆನಲ್ಲಿ ಹೇಳದಂಗೆನೇನೆ ಭಗವದ್ಗೀತೆಯಲ್ಲಿ ಮುಂದಿನ ಜನ್ಮದಲ್ಲಿ ಹೆಲ್ಪ್ ಆಗತ್ತೆ ಅಂತ ನಾನು ಮತ್ತೆ ಉದ್ಬೋಧ ಆಗುತ್ತೆ. ಹೌದು, ಉದ್ಬೋಧ ಆಗುತ್ತೆ. ಸಂಸ್ಕಾರ ಇರುತ್ತೆ ಅಂದರೆ ಹಾಗಿದ್ರೆ ಅದು ಸ್ವರೂಪದ ಜ್ಞಾನಕ್ಕೆ ಹೆಂಗೆ ಹೆಲ್ಪ್ ಆಗುತ್ತದು? ಸ್ವರೂಪ ಜ್ಞಾನ ಆಮೇಲೆ ಬರುತ್ತದು, ಅದು ಅದರ ಅಭಿವ್ಯಕ್ತಿಗೆ ಅದು ಕಾರಣ. ಒಂದು ಸತಿ ಮೋಕ್ಷ ಆಯಿತು ಅಂತಂದರೆ ಇದೆಲ್ಲ ಯಾವುದು ಬೇಡ. ಹೌದು ಅಲ್ವಾ? ಜ್ಞಾನ ಇವೆಲ್ಲ ಯಾವುದು ಬೇಡ, ಇದೆಲ್ಲ ಎಕ್ಸ್ಟರ್ನಲ್ ಆಗೋಯ್ತಿವೆಲ್ಲ. ಅವಾಗ ಅಂತರಂಗದ್ದೇ ಏನಿದ್ರು ಆನಂದ
ಆನಂದ, ನಮಗೆ ಮೋಕ್ಷ, ಜ್ಞಾನ, ಅದೆರಡೇ ತಾನೇ ಬೇಕಾಗಿರೋದು. ಇದೆಲ್ಲ ಹೆಂಗೆ ಹೆಲ್ಪ್ ಆಗುತ್ತೆ ನಮಗೆ? ಎಕ್ಸ್ಟರ್ನಲ್ ಇದೆಲ್ಲ ಹೆಂಗೆ ಹೆಲ್ಪ್ ಆಗುತ್ತೆ ನಮಗೆ? ರಾಕೆಟ್ ಹೋಗಬೇಕಾದ್ರೆ ಜೊತೆಗೆ ಸಹಕಾರಿಗಳು ಮೇಲ್ಗಡೆ ಹೋಗ್ತವೆ, ಮೇಲ್ಗಡೆ ಹೋಗಿ ಬಿಡ್ತವೆ. ಅಲ್ಲಿ ತನಕ ಹೋಗ್ಲಿಕ್ಕೆ ಬೇಕೇ ಬೇಕು. ಹಾಗೆ ಇದು ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಈಗ ಹರಿವಾಯುಸ್ತುತಿಯಲ್ಲಿ ಬರುತ್ತೆ ಏಮುಂ ಭಾವಂ ಭಜಂತೆ. ಅದರಲ್ಲಿ ಏನು ಬರುತ್ತೆ ಅಂದರೆ, ಅವರಿಗಿಂತ ಕೆಳಗಿನವರು ಅವ್ರಿಗೆ ಚಾಮರ ಹಾಕ್ತಾ ಇರ್ತಾರೆ ಅಂತೇಳಿ ಬರುತ್ತೆ ಏಮುಂ ಭಾವಂ ಭಜಂತೆ. ಅದರೊಳಗೆ ಅದು ಮುಕ್ತಿ ಮೋಕ್ಷದ ಮೇಲೆ, ಯಾಕೆಂದರೆ ಮೋಕ್ಷಕ್ಕೆ ಒಂದು ನಾವು ತಲುಪಿದ ಮೇಲೆ ಅದು ಅನಂತ ಕಾಲದವರು ಅದೇ ಸ್ಥಿತಿನೇ. ಅದು ಅಲ್ಲಿ ಹೋದ್ಮೇಲೆ ಸ್ಥಿತಿ ಚೇಂಜ್ ಆಗೋದಿಲ್ಲ. ಸಾರೂಪ್ಯದು ಸಾರೂಪ್ಯ, ಸಾಲೋಕ್ಯ ಅದು ಸಾಲೋಕ್ಯ, ಯಾವುದಿದೆ ಅದೇ ಇರುತ್ತೆ. ಇವನು ಚಾಮರ ಹಾಕ್ಕೊಂಡು ಕೂತಿದ್ರೆ ಅನಂತ ಕಾಲದವ್ರು ಚಾಮರನೇ ಹಾಕ್ತಾ ಇರಬೇಕಾದು. ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈ ಚಾಮರೈಶ್ಚಾರುವೇಷಾ ವೈಕುಂಠೆ. ಹೌದು, ಅದು ಏನಾಯ್ತು ಈಗ? ಅಲ್ಲ ಅಂದರೆ ಅದು ಚೇಂಜ್ ಆಯ್ತಲ್ಲ. ಏನು ಚೇಂಜ್ ಆಯಿತು? ಏನು ಚೇಂಜ್ ಆಯಿತು? ಅಲ್ಲ ಅವನು ಇವಾಗ ಅವರು ಉನ್ನತ ಸ್ಥಾನದಲ್ಲಿರೋರು, ಅವರು ಕೂತ್ಕೊಂಡು ಸೇವೆ ಮಾಡಿಸ್ಕೊತಾ ಇರ್ತಾರೆ. ಹೌದು. ಇವನು ಚಾಮರ ಹಾಕೊಂಡು ಅವನಿಗೆ ಮೋಕ್ಷ ಸಿಕ್ಕಿದೆಯಾ ಅವನಿಗೆ ಆ್ಯಕ್ಚುಯಲ್ ಆಗಿ? ಸಿಕ್ಕಿದೆ. ಏನೀಗ? ಅಲ್ಲ ಅನಂತ ಕಾಲದವ್ರು ಚಾಮರ ಹಾಕ್ತಾನೆ ಇರ್ಬೇಕು ಅವನು. ಅಲ್ಲ, ಚಾಮರ ಹಾಕ್ತಾನೇ ಇರ್ತಾನೆ ಅಂತ ಯಾಕೆ ಅನ್ಕೊಳ್ತೀರ? ಒಂದು ಅವಸ್ಥೆಯನ್ನು ಹೇಳಿರ್ತಾರೆ ಅಷ್ಟೇ. ನಾನು ದಿವಸ ಊಟ ಮಾಡ್ತೀನಿ ಇದ್ದಾಗದು ದಿವಸ ಎಲ್ಲಿ ಹಿಡಿಯಲ್ವಲ್ಲ, ದಿವಸ ಹಿಡಿಯಲ್ಲ, ಒಂದು ಕಾಲ ಅದು. ಅದು ನನಗೆ ಮೋಕ್ಷ ಅಂತ ಅನ್ಸಲ್ಲ. ಅದು ಚಾಮರ ಹಾಕ್ತಾನೆ ಅಂದ್ರೆ ನಿಮಗೆ ಅನ್ನಿಸ್ದೆ ಹೋದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಅಲ್ಲಿದೆ ಅಷ್ಟೇ. ಅಲ್ಲ, ಮೋಕ್ಷ ತಲುಪಿದ ಮೇಲೆ ಅಫ್ಕೋರ್ಸ್ ಅದರಲ್ಲಿ ತಾರತಮ್ಯ ಇದೆ. ತಾರತಮ್ಯ ಇದ್ರೂ ಅಲ್ಲೇ ಇನ್ನೊಬ್ಬನಿಗೆ ಹೋಗಿ ಸೇವೆ ಮಾಡ್ಕೊಂಡು ನಿಂತ್ಕೋದೇ ಇರ್ತಾನೆ ಅಂದರೆ ಅದು ಹೇಗೆ ಮೋಕ್ಷ ಇದು? ಆ ದುಃಖ ಅಲ್ಲಿ ಬರುವುದಿಲ್ಲ ಅಂತ. ಇಲ್ಲಿ ಈಗ ನೀವು ಇಲ್ಲಿಯ ವಿಷಯವನ್ನು ಕಲ್ಪಿಸಿಕೊಂಡು ಹೇಳುವುದು. ಇಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವರ ಪಾರ್ಶ್ವದರ ಆಚೆ ಈಚೆ ನಿಂತ್ಕೊಂಡಿರ್ತಾರೆ, ಅವರಿಗೆ ಗಾಳಿ ಹಾಕೋದು, ಚಾಮರ ಸೇವೆ ಮಾಡೋದು ನಿರಂತರ ಮಾಡುವಾಗ ಈ ಬೀಸುವವನು ಅವನ ಅಡಿಯಾಳಾಗಿ ಸರಿಯಲ್ಲ ಅಂತ ನೀವು ಇಲ್ಲಿಯ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದೀರಿ. ಆ ಮೋಕ್ಷ ಅನ್ನುವಂತಹ ಸ್ಥಾನಕ್ಕೆ ಹೋಗುವಾಗ ಈ ಎಲ್ಲ ಇಂತಹ ತಮಸ್ಸಿನ ರಜಸ್ಸಿನ ಎಲ್ಲ ಗುಣಗಳ ದೋಷಗಳನ್ನು ಬಿಟ್ಟು ಹೋಗುವಂಥದ್ದು. ಹೌದು. ಆದ್ದರಿಂದ ಅಲ್ಲಿ ಮತ್ತೆ ನಿಮಗೆ ಅಲ್ಲಿ ಹೋದ ನಂತರವೂ ಅಡಿಯಾಳು ಅದು ಇದು ಈ ಭಾವನೆಗಳು ಬಂದರೆ ಆ ಸ್ಥಾನದ ಮಹತ್ವ ಹೊರಟು ಹೋಯ್ತಲ್ಲ ಸ್ವಾಮಿ. ಆ ಸ್ಥಾನವೇ ಅಂಥದ್ದಲ್ಲ, ಅಂತಹ ಯಾವ ಭಾವಗಳು ಬಾರದೇ ಇರುವಂತಹ ಸ್ಥಾನ. ಭಾವನೆ ಬರದೇ ಹೋದ್ರೂ ತಾರತಮ್ಯ ಇದೆ ಅಲ್ವಾ? ಹಾಗೆ. ನಮಸ್ಕಾರ. ಈ ತನಕ ನಾವು ಬರ್ತಾ ಇದ್ದೆ ಹೀಗೆ ನಾವು ಪ್ರಶ್ನೋತ್ತರ ಕಾರ್ಯಕ್ರಮ ಸಂಪನ್ನವಾಗಿದೆ. ಇದರಲ್ಲಿ ಏನು ಪ್ರಶ್ನೆಗಳಿದೆ, ಇನ್ನೂ ಏನು ಉಳಿದಿದೆ ಅದನ್ನು ನಾವು ಕೇಳಿದ್ದು ಆಚಾರ್ಯರ ಕೃತಿಗಳಲ್ಲಿ ಬರುವ ಪ್ರಶ್ನೆ ಮತ್ತು ಉತ್ತರ ಅಂತ. ಅದು ಯಥಾಶಕ್ತಿಯಾಗಿ ಆಗಿದೆ. ಸುಮಾರು 1.5 ಗಂಟೆ ಕಾಲ, 4ರಿಂದ 5:37 ಈಗ ಅಲ್ಲಿಂದ ಗೋವಿಂದ ಯಾತ್ರೆ ಇನ್ನೇನು ಬರಲಿದೆ, ಅದನ್ನು ಬರಮಾಡಿಕೊಳ್ಳೋಣ. ಅದೊಂದು ಬರಲಿಕ್ಕೆ ಒಂದು 5-10 ನಿಮಿಷ ಆಗಬಹುದು. ಯಾರಿಗೆ ಕಾಲಿನ ಬಲ ಇದೆ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ಬರಬಹುದು, ಅಥವಾ ಇಲ್ಲಿ ಕಾಯಲೂಬಹುದು. ಅಲ್ಲಿಯ ತನಕ ಸಮಯದ ಅಂತರ ಇರುತ್ತೆ, ವಿರಾಮ ಅಂತ ಅಂದ್ಕೊಳ್ಳಿ.